ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮ 124ನೆಯ ಕಾರ್ಯಕ್ರಮ. ಸರಿಸುಮಾರು 3 ವರ್ಷ ಆಗುತ್ತೆ ಈ ಏಪ್ರಿಲ್ ಬಂದ್ರೆ. ಸುಮಾರು 123 ಕಾರ್ಯಕ್ರಮಗಳಲ್ಲಿ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಹಾಗೂ ಈ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೀವಿ. ಸರಿಸುಮಾರು 30 ದೇಶಗಳಿಗೆ ತಲುಪಿರ್ತಕ್ಕಂತಹ ಈ ಉಪನ್ಯಾಸ ಮಾಲಿಕೆಯ ಒಂದು ಅಭೂತಪೂರ್ವ ಯಶಸ್ಸು ಅಂತಾನೆ ಹೆಮ್ಮೆ ಪಡುವ ಸಂಗತಿ. ಇಂದಿನ 124ನೆಯ ಕಾರ್ಯಕ್ರಮವನ್ನ ಲಕ್ಷ್ಮೇಶ್ವರದ ಶ್ರೀಮತಿ ರೇಖಾ ವಡ್ಕಣ್ಣವರ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಂತ ಹೇಳ್ತಾ ನನ್ನ ಪ್ರಸ್ತಾವನೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. Yes, you can start. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನೂರ 24ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಈ ಒಂದು ವಿಶಿಷ್ಟ ಮತ್ತು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಸಮ್ಮಿಲನಗೊಂಡಂತಹ ವಚನ ಮಂದಹಾರ ವೇದಿಕೆಯ ಸಮಸ್ತ ಶರಣ ಬಂಧುಗಳಿಗೆ ಪ್ರಪ್ರಥಮವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ವಚನ ಮಂದಹಾರ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ದಿನ ವಿಶೇಷ ಅತಿಥಿಗಳಿಗೆ ಉಪನ್ಯಾಸವನ್ನು ನಮ್ಮ ವಚನ ಮಂದಹಾರ ವೇದಿಕೆಯ ಸಂಸ್ಥಾಪಕರು ಹಾಗೂ ರೂವಾರಿಗಳು ಆಗಿರುವಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಗುರುಗಳು ನೀಡಿರುತ್ತಾರೆ. ಪ್ರಪ್ರಥಮದಲ್ಲಿ ನಾವು ಆ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ವಚನ ಸಾಹಿತ್ಯದ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರಾರ್ಥನೆಯನ್ನು ಸಲ್ಲಿಸಲಿರುವಂತಹ ಕುಮಾರ ಆಶೀತ್ ಕವನ ವಿಷ್ಣು ತುಮಕೂರು ಇವರ ಒಂದು ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿರುವುದು ಅನಿವಾರ್ಯವಾಗಿರುತ್ತದೆ. ನಾನು ಈಗ ನೇರವಾಗಿ ಸ್ವಾಗತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಏಕೆಂದ್ರೆ ಈ ಒಂದು ವೇದಿಕೆಯಲ್ಲಿ ಸಮ್ಮಿಲನಗೊಂಡಿರುವಂತಹ ಅವರಿವರೆಲ್ಲದೆ ಎಲ್ಲರನ್ನು ಸ್ವಾಗತಿಸಲಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗದ ವಿಶೇಷ ಆಹ್ವಾನಿತರು ಆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಕಡ್ಡಿ, ಆಡಳಿತಾಧಿಕಾರಿಗಳು, ಬಸವಜ್ಯೋತಿ ಮಹಾವಿದ್ಯಾಲಯ ಜಮಖಂಡಿ ಇವರನ್ನು ನಮ್ಮ ವಚನ ಮಂದಹಾರ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವಚನ ಮಂದಹಾರ ವೇದಿಕೆಯ ಮಾರ್ಗದರ್ಶಕರು, ಹಿರಿಯರು ಹಾಗೂ ಹಿತಚಿಂತಕರು ಮತ್ತು ಈ ನಾಡಿನ ಹೆಸರಾಂತ ವಾಗ್ಮಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಶ್ರೀಯುತ ಶಂಕರ್ ದೇವನೂರು ಗುರುಗಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ವಚನ ಮಂದಹಾರ ವೇದಿಕೆ ಎನ್ನುವಂತಹ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯ ವೇದಿಕೆಯನ್ನು ಪ್ರಾರಂಭಿಸುವುದರ ಮೂಲಕ ಎಲ್ಲ ಶರಣ ಬಂಧುಗಳು
ತಮ್ಮ ಒಂದು ಸಾಹಿತ್ಯದ ಅಭಿಮಾನವನ್ನು ಅವರ ಒಂದು ಅನುಭವದ ನೆಲೆಗಟ್ಟಿನಲ್ಲಿ ಪಡಿಸಲಿಕ್ಕೆ ಒಂದು ಅಮೋಘವಾದಂತಹ ವೇದಿಕೆಯನ್ನು ಆರಂಭಿಸಿರುವಂತಹ ಆತ್ಮೀಯ ಸಹೋದರರು ಆಗಿರುವ ಡಾಕ್ಟರ್ ವಿಜಯ ಕುಮಾರ್ ಕಮ್ಮಾರ್ ಸರ್ ಇವರಿಗೂ ಸಹ ನಮ್ಮ ಎಲ್ಲ ವಚನ ಮಂದಾರದ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವಚನ ಮಂದಾರ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಸಂಯೋಜಕರು ಹಾಗೂ ಸಂಚಾಲಕರು ಆಗಿರುವಂತಹ ಈ ಒಂದು ಕಾರ್ಯಕ್ರಮಗಳ ಒಂದು ರೂವಾರಿಗಳು ಅಂದರೆ ತಪ್ಪಾಗಲಾರದು ನನ್ನ ಆತ್ಮೀಯ ಸಹೋದರಿಯರು ಆಗಿರುವಂತಹ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ಅವಿರತವಾಗಿ ತೊಡಗಿಸಿಕೊಂಡಿರುವಂತಹ ಇವರೀರ್ವರು ಸಹೋದರಿಯರು ಆಗಿರುವ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಹಾಗೂ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಇಬ್ಬರನ್ನು ನಾನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವಚನ ಮಂದಾರ ವೇದಿಕೆಯಲ್ಲಿ ಸಮ್ಮಿಲನಗೊಂಡಿರುವಂತಹ ಅವರಿವರೆನ್ನದೇ ಎಲ್ಲರನ್ನು ಹೃದಯ ತುಂಬಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಕಾರ್ಯಕ್ರಮದ ಮುಂದಿನ ಹಂತ ಇಂದಿನ ಒಂದು ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಆಡಳಿತಾಧಿಕಾರಿಗಳು. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಶರಣರ ದೃಷ್ಟಿಯಲ್ಲಿ ನೇಮಶೀಲ ಎನ್ನುವಂತಹ ಒಂದು ವಿಶೇಷ ಶೀರ್ಷಿಕೆಯ ಅಡಿಯಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಅಂದರೆ ನಾವು ಇಲ್ಲಿ ಶರಣ ಷಣ್ಮುಖ ಶಿವಯೋಗಿಗಳು ತಮ್ಮ ಒಂದು ವಚನದಲ್ಲಿ ಹೇಳಿರುವಂತಹ ಮಾತು ನೆನಪಾಗುತ್ತೆ. ಕಾಯವ ದಂಡಿಸಿ ಕಂಡ ಕ್ಷೇತ್ರಗಳಿಗೆ ಹೋಗಿ ತೊಳಲಿ ಬಳಲಿಗಳಿಲ್ಲ, ಜಪ ತಪ ಹೋಮ ನೇಮ ನಿತ್ಯಗಳ ಮಾಡಿದರಿಲ್ಲ ಫಲವೇನಯ್ಯ ಎಂದು ಹೇಳಿದ್ದಾರೆ. ಅಂದರೆ ಬಾಹ್ಯಾಡಂಬರದ ವ್ರತಾಚರಣೆಗಳಿಗಾಗಿ ದೇಹವನ್ನು ದಂಡಿಸಿ ದಿನಕ್ಕೊಂದು ಕ್ಷೇತ್ರ ದಿನಕ್ಕೊಂದು ವ್ರತ ಮಾಡುತ್ತಾ ಕಂಡ ಮರಗಳನ್ನು ಸುತ್ತುವುದು, ಹರಿಯುವ ನೀರಿನಲ್ಲಿ ಮುಳುಗೆದ್ದು ಅದನ್ನೇ ತೀರ್ಥವೆಂದು ಕುಡಿಯುವುದು ಎಂಥ ಬುದ್ಧಿಗೇಡಿತನ ಎಂದಿದ್ದಾರೆ ನಮ್ಮ ಶರಣರು. ಅಂದರೆ ಅವರ ಮಾತಿನ ಅರ್ಥ ಮೂಢನಂಬಿಕೆಗಳನ್ನು ಬಿಟ್ಟು ಒಳಗಣ್ಣುಗಳಿಂದ ಅಂತರಂಗ ಶುದ್ಧಿಯಿಂದ ನಮ್ಮೊಳಗನ್ನು ನಾವೇ ಹುಡುಕಿದರೆ ದೈವ ಸಾಕ್ಷಾತ್ಕಾರದ ದಾರಿ ತಾನಾಗಿಯೇ ಸಿಗುತ್ತದೆ ಎಂದಿರುತ್ತಾರೆ ನಮ್ಮ ಶರಣರು. ಅಂತಹ ಒಂದು ಶರಣರ ದೃಷ್ಟಿಯಲ್ಲಿ ನೇಮಶೀಲ ಎನ್ನುವಂತಹ ಒಂದು ವಿಶಿಷ್ಟ ಉಪನ್ಯಾಸವನ್ನು ನೀಡಲಿದ್ದಾರೆ ನಮ್ಮ ವಚನ ಮಂದಾರ ವೇದಿಕೆಯ ಹಿರಿಯರು ಹಾಗೂ ಅನುಭವಿಗಳು ಆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವರು ತಮ್ಮ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಸರ್, ಕೆಲಸ ಆಗತೈತ್ರಿ ಸರ್, ಹೇಳ್ರಿ. ಕೆಲಸ ಆಗತೈತಿ ಹೇಳ್ರಿ ಸರ್. ಓಕೆ. ಓಂ ಶ್ರೀ ಗುರು ಬಸವಲಿಂಗ. ಓಂ ಶ್ರೀ ಬಸವಲಿಂಗ ನಮಃ. ವಚನ ಶರಣಾರ್ಥಿಗಳು. ಶರಣರ ದೃಷ್ಟಿಯಲ್ಲಿ ಕಟ್ಟಾಚರಣೆ, ನೇಮವೆಂದರೆ ಕಟ್ಟಾಚರಣೆ. ಕೆಲವರು ದೇವರಿಗೆ
ನಮಸ್ಕಾರಗಳನ್ನು ಅರ್ಪಿಸುವ ಹಿಡಿದರೆ ಮತ್ತೆ ಕೆಲವರು ದೇವರ ಹೆಸರಿನಲ್ಲಿ, ಉದಾಹರಣೆಗೆ ಹಾಲಿ ಶೀಲವೆಂದರೆ ಮಡಿವಂತಿಕೆ, ಶರಣರು ಅರ್ಥವಿಲ್ಲದ ಹಲೋ ಸರ್. ಸರ್ ಕೇಳ್ಸಾದತ್ ಹೇಳ್ರಿ ಸರ್. ಅದ್ರ ನಡು ಆತನ್ರಿ. ಅದು ನಿಮ್ ನೆಟ್ವರ್ಕ್ ವೀಕ್ ಐತಿ, ಹಿಂಗಾಗಿ ಕಟ್ಟಾತ್ರಿ. ನೀವು ಕಂಟಿನ್ಯೂ ಮಾಡಿ ಸರ್. ಸರ್ ಕಂಟಿನ್ಯೂ ಮಾಡ್ರಿ. ಸರ್ ಅಲ್ಲಿ ನಾವು ಇಲ್ಲಾದ್ರೂ ವೈಫೈ ಕಾಲೇಜ್ ಕೈತಿ ಮಾತಾ ಇದ್ದೀವಿ ಮಾಡ್ಲಿ. ಓಕೆ ಹಾ ಮಾಡಿ. ಸತ್ಯಕರ ವಚನ ಅರ್ಚನೆ ಪೂಜನೆ ನಿಯಮವಲ್ಲ, ಹಾ. ಮಂತ್ರ ತರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿಯಮ, ನಿತ್ಯ ನಿಯಮ. ಇಲ್ಲ ಸತ್ಯಕ್ಕನವ್ರು ಯಾವ ನಿಯಮ ಅಲ್ಲ ಮತ್ತು ಯಾವ ನಿಯಮಗಳನ್ನು ಪಾಲಿಸ ಕೆಲವರು
ಒಂದು 5 minutes ಅವರು ವೈಫೈ ಇರೋ ಕಡೆ ಹೋಗಿ ಮಾಡ್ತಾರಂತೆ. ಲೆಟ್ ಅಸ್ ವೇಟ್ ಫಾರ್ 5 minutes. ಓಕೆ. ಸರ್ ಕಂಟಿನ್ಯೂ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವೇದಿಕೆಯಲ್ಲಿ ಪಾಲ್ಗೊಂಡ ಸಕಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಚನ ಚಿಂತನದಲ್ಲಿ ಪಾಲ್ಗೊಂಡ ಸಕಲರಿಗೂ ನಮಸ್ಕರಿಸುತ್ತಾ, ಇಂದಿನ ವಿಷಯ ಶರಣರ ದೃಷ್ಟಿಯಲ್ಲಿ ನೇಮ ಮತ್ತು ಶೀಲ. ನೇಮವೆಂದರೆ ಕಟ್ಟಾಚರಣೆ. ಕೆಲವರು ದೇವರಿಗಾಗಿ ಕೆಲವು ಪದಾರ್ಥಗಳನ್ನು ಬಿಡುವ ನೇಮ ಹಿಡಿದರೆ, ಇನ್ನು ಕೆಲವರು ಕೆಲವು ಪದಾರ್ಥಗಳನ್ನು ಸೇವಿಸುವ ನೇಮ ಹಿಡಿದಿರುತ್ತಾರೆ. ಕಡಲೆ ನೇಮ, ಹಾಲಿನ ನೇಮ ಮುಂತಾದ ನೇಮಗಳನ್ನು ತಾವು ಕೇಳಿದ್ದೀವಿ. ಆದರೆ ಸತ್ಯಕ್ಕನವರು ಒಂದು ವಚನದ ಮೂಲಕ ಹೇಳ್ತಾರೆ, ಇವ್ಯಾವ ನೇಮ ಅಲ್ಲ, ನಿಜವಾದ ನೇಮಗಳನ್ನು ಕುರಿತು ಒಂದು ವಚನದೊಳಗೆ ಹೇಳ್ತಾರೆ. ಏನು? ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರ ದೈವಗಳಿಗೆರಗದಿಪ್ಪುದೇ ನೇಮ. ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ನಿತ್ಯ ಕಾಣಿರನ್ನ ಈ ನೇಮವ. ಯಾವ ನೇಮ ಅಲ್ಲ ಮತ್ತು ಯಾವ ನೇಮ ಅನ್ನೋದಿಲ್ಲೇ ಸತ್ಯಕ್ಕನವ್ರು ತಿಳಿಸ್ತಾರೆ. ಯಾವ ನೇಮ ಅಲ್ಲ? ಅರ್ಚನೆ ಪೂಜನೆ ನೇಮವಲ್ಲ. ಕೆಲವರು ಬಿಲ್ವಾರ್ಚನೆ ಕುಂಕುಮಾರ್ಚನೆ ಮುಂತಾದ ನೇಮ ಹಿಡಿದಿರ್ತಾರೆ. ಕೆಲವರು ಲಕ್ಷ್ಮೀ ಪೂಜೆ, ಗೌರಿ ಪೂಜೆ, ಸತ್ಯನಾರಾಯಣ ಪೂಜೆ ಮುಂತಾದ ಪೂಜೆ ನೇಮ ಹಿಡಿದಿರ್ತಾರೆ. ಆದ್ರ ಇವು ನೇಮ ಅಲ್ಲ, ಸತ್ಯಕ್ಕೆ ಹೇಳ್ತಾರೆ. ಅರ್ಚನೆ ಪೂಜನೆ ನೇಮವಲ್ಲ. ಮಂತ್ರ ತಂತ್ರ ನೇಮವಲ್ಲ. ಕೆಲವರು ವಿಶೇಷವಾದ ಮಂತ್ರವನ್ನ ವಿಶೇಷ ಸಂಖ್ಯೆಯಲ್ಲಿ ಪಠಿಸುವ ನೇಮ ಹಿಡಿದಿರ್ತಾರ. ಇನ್ನು ಕೆಲವರು ತಾಮ್ರದ ತಗಡಿನ ಮೇಲೆ ಬರೆದಂತ ಒಂದು ಯಂತ್ರವನ್ನ, ಧನಲಕ್ಷ್ಮಿ ಯಂತ್ರ ಇರಬಹುದು, ಶನಿ ಯಂತ್ರ ಇರಬಹುದು, ಮುಂತಾದ ಯಂತ್ರಗಳನ್ನು ಓದುವ ಅಥವಾ ಗೋಡಿಗೆ ಹಾಕುವ ಪೂಜಿಸುವ ನೇಮ ಹಿಡಿದಿರ್ತಾರೆ. ಇವು ನೇಮ ಅಲ್ಲ. ಮಂತ್ರ ತಂತ್ರ ನೇಮವಲ್ಲ. ಅದೇ ರೀತಿ ಧೂಪ ದೀಪಾರತಿ ನೇಮವಲ್ಲ. ಕೆಲವರು ದೇವರಿಗೆ ವಿಶೇಷವಾದ ಧೂಪವನ್ನು ಅರ್ಪಿಸುವ ನೇಮ ಹಿಡಿದಿರ್ತಾರ. ಮತ್ತೆ ಕೆಲವರು ತುಪ್ಪದ ದೀಪ ಬೆಳಗುವ ನಂದಾದೀಪ ಮುಂತಾದ ನೇಮ ಹಿಡಿದಿರ್ತಾರೆ. ಇವು ಸಹ ಅರ್ಥವಿಲ್ಲದ ನೇಮ ಎಂದು ಸತ್ಯಕ್ಕೆ ಹೇಳಿದ್ದಾರೆ. ಆದ್ರೆ ಅಂದ್ರೆ ಈಗ ನಿಜವಾದ ನೇಮಗಳು ಯಾವುವು? ಸತ್ಯಕ್ಕನ ಪ್ರಕಾರ ಪರಧನ ಪರಸ್ತ್ರೀ ಪರ ದೈವಗಳಿಗೆರಗದಿಪ್ಪುದೇ ನೇಮ. ಅಂದ್ರೆ 3 ನೇಮಗಳನ್ನು ಹೇಳ್ತಾರೆ. ಒಂದು, ಪರಧನ ಅಂದ್ರೆ ಪರರ ಸಂಪತ್ತಿಗೆ ಆಸೆ ಪಡದಿರುವುದು. ಪರಸ್ತ್ರೀಗೆ ಅಂದ್ರೆ ಪರಸ್ತ್ರೀಗೆ ಆಸೆ ಪಡದಿರುವುದು. 3ನೇದು ಪರದೈವಗಳಿಗೆ ಎರಗದಿಪ್ಪುದು ನೇಮ. ಅಂದ್ರೆ 108 ದೇವರಿಗೆ ಎರಗಬೇಡ್ರಿ, ಓನ್ಲಿ ಒನ್ ಗಾಡ್, ಏಕದೇವ ಉಪಾಸನೆ ಮಾಡುವುದು. ಜಗಕ್ಕೇಕೋ ದೇವ ಅಂತ ಹೇಳಿ ನಮ್ಮ ಬಸವಣ್ಣನವರು ಹೇಳಿದಾರಲ್ಲ, ಪಶುಪತಿ ನೀನು ಜಗಕ್ಕೇಕೋ ದೇವ, ಮಹಾದೇವ ಮಹಾದೇವ, ಅವನು ಒಬ್ಬನೇ ಉಪಾಸನೆ ಮಾಡುವುದು. ಪರದೈವಗಳಿಗೆ ಎರಗಬಾರ್ದು. ಆ ನಿರಾಕಾರ ಪರಮಾತ್ಮನನ್ನ ಇಷ್ಟಲಿಂಗದಲ್ಲಿ ಕಂಡು ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಮಾಡೋದು, ಉಳಿದ 108 ಗೋಜಿಗೆ ಹೋಗ್ಬಾರ್ದು ಅನ್ನೋದು ನೇಮ. ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ಇವು ಕಾಣಿರನ್ನ ನಿತ್ಯ ನೇಮ. ನಿತ್ಯ ನೇಮ ಅಂತಾರೆ ಇಲ್ಲಿ. ನಾವು ಹುಣ್ಣಿಮೆ ಅಮಾಸಿಗೊಮ್ಮೆ ನೇಮ ಮಾಡುವುದಲ್ಲ. ಜನರು ವೃತ ನೇಮಗಳನ್ನು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆಂದು ಹಿಡಿದು ನಿರ್ದಿಷ್ಟ ಅವಧಿಯ ನಂತರ ಅವುಗಳನ್ನು ಬಿಡುತ್ತಾರೆ. ಕೆಲವರು ಶ್ರಾವಣ ತಿಂಗಳಲ್ಲಿ ಮಾತ್ರ ನೇಮಗಳನ್ನು ಪಾಲಿಸುತ್ತಾರೆ. ಅವು ಅರ್ಥವಿಲ್ಲದ ನೇಮಗಳೇ. ಕೆಲವರು ಮಾಲೆ ಧರಿಸಿದಾಗ ಕಟ್ಟುನಿಟ್ಟಾದ ವೃತ ನೇಮಗಳನ್ನು ಪಾಲಿಸಿ ಮಾಲೆ ತೆಗೆದ ನಂತರ ಮತ್ತೆ ಮೊದಲಿನಂತಾಗುತ್ತಾರೆ. ಇವೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಪಾಲಿಸುವ ನೇಮಗಳು. ಸತ್ಯಕ್ಕನವರು ತಾನು ತಿಳಿಸಿದ ನೇಮಗಳನ್ನು ಪ್ರತಿದಿನ ಪಾಲಿಸಲು ಸೂಚಿಸುತ್ತಾರೆ. ಸೊ ಪ್ರತಿದಿನ ಅವುಗಳನ್ನು ಎಲ್ಲರೂ ಪಾಲಿಸಿದ್ರೆ ಏನಾಗ್ತೈತಿ? ಇವತ್ತಿನ ಜ್ವಲಂತ ಸಮಸ್ಯೆಗಳೇ ಹೋಗ್ತಾವ. ಪರರ ಸಂಪತ್ತಿಗೆ ನಾವು ಆಸೆ ಪಡ್ಲಿಲ್ಲ ಅಂತಂದ್ರ
ಪ್ರತಿಯೊಬ್ಬರು ಪರರ ಸಂಪತ್ತಿಗೆ ಆಸೆ ಪಡ್ಲಿಲ್ಲ ಅಂತಂದ್ರ ಭ್ರಷ್ಟಾಚಾರ ಹುಟ್ಬಿಡ್ತೈತಿ, ನಿರ್ಮೂಲ ತಾನಕ್ ತಾನ ಆಗ್ತೈತಿ. ಅದ್ರ ಪ್ರತಿಯೊಬ್ಬರು ಪಾಲಿಸ್ಬೇಕು, ಪ್ರತಿನಿತ್ಯ ಪಾಲಿಸ್ಬೇಕಂತ ಇಲ್ಲಿ ಸತ್ಯಕ್ಕೆ ಹೇಳ್ತಾರ. ಆಮೇಲೆ 2ನೇ ನಿಯಮ ಪಾಲಿಸಿದ್ರ ಪರಸ್ಪರಿಗೆ ಆಸೆ ಪಡ್ಲಿಲ್ಲ ಅಂತಂದ್ರ ಅನಾಚಾರ, ಈ ಅತ್ಯಾಚಾರ ಇರುವುದೇ ಇಲ್ಲ ಜಗತ್ತಿನೊಳಗೆ. ಆಮೇಲೆ 3ನೇ ನಿಯಮ ಪಾಲಿಸಿದ್ರೆ ಏಕದೇವ ಉಪಾಸನೆ ಮಾಡಿದ್ರ ದೇವರು ಧರ್ಮದ ಹೆಸರಿನಲ್ಲಿರುವ ಕಲಹ ನಿಲ್ತತಿ. ಸೊ ಎಂತ ವಂಡರ್ಫುಲ್ ನಮಗೆ ನಿಯಮಗಳನ್ನು ಕೊಟ್ಟರು. ಇಂದಿನ ಜ್ವಲಂತ ಸಮಸ್ಯೆಗೆ ಪರಿಹಾರನೂ ಈ ವಚನದೊಳಗೆ ಅದ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತು. ಇನ್ನು ಬಸವಣ್ಣನವರು ಸರಳ ಸಹಜ ಸುಂದರ ಬದುಕಿಗೆ 5 ನಿಯಮಗಳನ್ನು ಕೊಡ್ತಾರೆ. ಇಂಥ ನಿಯಮ ಪಾಲಿಸ್ಬೇಡ್ರಿ, ಒಂದಿಷ್ಟು ನಿಜವಾದ ನಿಯಮಗಳನ್ನು ಪಾಲಿಸ್ರಿ. 5 ನಿಯಮಗಳನ್ನು ಕೊಡ್ತಾರೆ, ಪಂಚ ನಿಯಮಗಳು. ಹೆಂಗ ಕೂಡಲ ಸಂಗಮನನ್ನ ಒಲಿಸಲಿಕ್ಕೆ 7 ಸೂತ್ರಗಳನ್ನು ಕೊಟ್ರಲ್ಲ, ಅದೇ ರೀತಿ ಸರಳ ಸಹಜ ಸುಂದರ ಬದುಕಿಗೆ 5 ನಿಯಮಗಳನ್ನು ಕೊಡ್ತಾರೆ. ಯಾವುವು? ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿರುವುದೇ ನೇಮ, ನಡೆದು ತಪ್ಪದಿದ್ದಡೆ ನೇಮ, ನುಡಿದು ಹುಸಿಯದಿದ್ದಡೆ ಅದು ಮುನ್ನವೇ ನೇಮ, ನಮ್ಮ ಕೂಡಲ ಸಂಗನ ಶರಣರು ಬಂದರೆ ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. 5 ನೇಮ ಕೊಟ್ಟರು. 1ನೇ ನೇಮ ಬಂದುದ ಕೈಕೊಳ್ಳಬಲ್ಲಡೆ ನೇಮ. ಬದುಕು ಮಿಶ್ರವಾಗಿದೆ. ಸುಖ ದುಃಖ, ಸೋಲು ಗೆಲುವು, ಲಾಭ ಹಾನಿ, ಮಾನ ಅಪಮಾನ ಮುಂತಾದ ಏರಿಳಿತಗಳು ಬರುವುದು ಸಹಜ. ಇವು ಬದುಕಿನಲ್ಲಿ ಬರುವ, ಇವು ಯಾರಿಗೂ ಬಿಟ್ಟಿಲ್ಲ, ಬೇಕಾದಂಥವ್ರು ಇರಲಿ. ಸುಖ ದುಃಖ, ಮಾನ ಅಪಮಾನ, ಸೋಲು ಗೆಲುವು ಇವು ಇರುವ, ಇವು ಏರುಪೇರುಗಳು ಇರ್ತಾವ. ಆದ್ರೆ ಕಷ್ಟಗಳು ಬಂದಾಗ ಅನೇಕರು ಕುಗ್ಗುತ್ತಾರೆ, ಚಿಂತೆಯಲ್ಲಿ ತೊಡಗುತ್ತಾರೆ. ಬಂದುದೆಲ್ಲವೂ ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ಧೈರ್ಯದಿಂದ ಮುಂದೆ ಸಾಗುವುದೇ ನೇಮ ಅಂತ ಬಸವಣ್ಣ ಹೇಳಿದ್ರು. ಬಂದುದ ಕೈಕೊಡಬಲ್ಲಡೆ ನೇಮ. ಏನ್ ಬರ್ತದಲ್ಲ ಅದಕ್ಕೆ ರಿಯಾಕ್ಷನ್ ಮಾಡ್ಲಾರ್ದ ಇದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸಿ ಧೈರ್ಯದಿಂದ ಮುಂದೆ ಸಾಗ್ಲಿಕ್ಕೆ ನಮಗ್ ತಿಳಿಸ್ತಾರ. ಅಂದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಬದುಕಿನಲ್ಲಿ ಕೆಲವೊಂದ್ಸಲ ಏನಾಗ್ತೈತಿ ಅಂದ್ರ ನಮ್ಮಿಂದ ಬದಲಾಯಿಸಲು ಸಾಧ್ಯವಾಗದ ಸಂಗತಿಗಳು ಕೆಲವೊಮ್ಮೆ ಬರುತ್ತವೆ. ಸಂಗತಿಗಳನ್ನು ಒಪ್ಪಿಕೊಳ್ಳುವ ಸಹನೆಯನ್ನು ಬೆಳೆಸಿಕೊಳ್ಳಬೇಕು. ಬಂದ ಪರಿಸ್ಥಿತಿಗೆ ಪ್ರತಿಕ್ರಿಯೆ ಒಡ್ಡಿದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಸಹಜವಾಗಿದ್ದರೆ ಒತ್ತಡ ಕಡಿಮೆ ಆಗುತ್ತದೆ. ದೇವನಲ್ಲಿ ನಂಬಿಕೆ ಇಟ್ಟು ಬಂದುದನ್ನು ಒಪ್ಪಿಕೊಂಡು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಬೇಕು. ಅದುವೇ ಬಂದುದ ಕೈಕೊಳ್ಳಬಲ್ಲಡೆ ನೇಮ. ಅರ್ಥವಿಲ್ಲದ ನೇಮ ಪಾಲಿಸುವುದಕ್ಕಿಂತ ಈ ನೇಮವನ್ನು ಪಾಲಿಸಿದರೆ ಸಮಾಧಾನದಿಂದಿರಲು ಸಾಧ್ಯ. ಕೆನಡಾದ ಟೋಕಿಯೋ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಧ್ಯಯನದ ಪ್ರಕಾರ ದೇವರಲ್ಲಿನ ನಂಬಿಕೆಯು ಅಂದ್ರೆ ಪರಮಾತ್ಮನಲ್ಲಿ ನಾವೊಂದು ನಂಬಿಕೆಯು ಮೆದುಳಿನ ಮೇಲೆ ಶಾಂತ ಪರಿಣಾಮ ಬೀರಿ ಚಿಂತೆಯನ್ನು ತಡೆಗಟ್ಟಿ ಮಾನಸಿಕ ಒತ್ತಡ ತಗ್ಗಿಸುತ್ತದೆ ಎಂಬುದು ದೃಢಪಟ್ಟಿದೆ. ಮೆದುಳಿನ ಚಟುವಟಿಕೆಗಳ ಅಧ್ಯಯನ ಆಧರಿಸಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಚಿಂತೆ ಒತ್ತಡದ ಸಂದರ್ಭದಲ್ಲಿ ಆಸ್ತಿಕರಿಗೆ ಮೆದುಳಿನಲ್ಲಿ ಕಡಿಮೆ ಚಟುವಟಿಕೆಗಳು ನಡೆಯುವುದು ದೃಢಪಟ್ಟಿದೆ. ಅದಕ್ಕೆ ನಾವು ಎಲ್ಲವನ್ನೂ ಪರಮಾತ್ಮ, ಅದಕ್ಕೆ ಬಸವಣ್ಣನವರು ಒಂದ್ ಕಡೆ ಹೇಳ್ತಾರಲ್ಲ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ಎಲ್ಲ ನಿಂದಪ್ಪ. ಮಾನ ಬಂದ್ರೆ ಅಥವಾ ಸನ್ಮಾನ ಆದ್ರ ನೀನು ಕೊಟ್ಟಂತಹ ಒಂದು ಪ್ರಸಾದ, ಅವಮಾನ ಆದ್ರ ನಿನ್ನ ತಾಳ್ಮೆಯ ಪರೀಕ್ಷೆ, ಸೋಲಾದ್ರ ನಿನ್ನ ಪರೀಕ್ಷೆ, ಗೆಲುವಾದ್ರ ನಿನ್ನ ಪ್ರಸಾದ. ಹೀಗೆ ನಾವು ಎಲ್ಲವೂ ಅವನ ಪರೀಕ್ಷೆ ಮತ್ತು ಪ್ರಸಾದ ಅಂತ ತಿಳ್ಕೊಂಡು ಹೋದ್ರ ಎರಡೂ ಅವನ ಫಲನ ಆಗ್ತಾವ. ಅಂದ್ಮೇಲೆ ನಮಗೆ ಭಯವಿಲ್ಲ, ಭವವಿಲ್ಲ, ಯಾವ ಬಂಧನಗಳಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಏನ್ ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಏನ್ ಬರ್ತದಲ್ಲ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಧೈರ್ಯದಿಂದ ಮುಂದೆ ಸಾಗ್ಬೇಕು. ಎಕ್ಸೆಪ್ಟಿಂಗ್, ಇದಕ್ಕೆ ಸಮತೆನೂ ಅಂತಾರೆ ನಮ್ಮ ಹಾವಿನಾಳ ಕಲ್ಲಯ್ಯನವರು. ಎಕ್ಸೆಪ್ಟಿಂಗ್ ದಿ ಮೂಮೆಂಟ್ ಇಟ್ ಸೆಲ್ಫ್ ಇಸ್ ದಿ ಯೋಗ. ಸಮತೆ ಎಂಬುದೇ ಯೋಗ ಅಂತ ಹೇಳಿದ್ರು ಹಾವಿನಾಳ ಕಲ್ಲಯ್ಯನವರು. ಏನ್ ಬರ್ತದಲ್ಲ ಬದುಕಿನೊಳಗ ಅದನ್ನ ಸ್ಥಿತಪ್ರಜ್ಞನಾಗಿ ಸ್ವೀಕರಿಸಿ ಸ್ಥಿತಪ್ರಜ್ಞನಾಗಿರುವುದೇ ಸಮತೆ ಅಂತಾರ. ಆರೇನಂದಡು ವರೋಂತಿಪ್ಪದಿ ಸಮತೆ ಅಂತ ನಮ್ಮ ಸಿದ್ದರಾಮೇಶ್ವರ್ ಹೇಳ್ತಾರ. ಹಂಗ ಹಾವಿನಾಳ ಕಲ್ಲಯ್ಯನವ್ರು ಏನ್ ಹೇಳಿದ್ರಂದ್ರ ಸಮತೆ ಎಂಬುದೇ ಯೋಗ. ಸಮತೆ ಸಮಾಧಾನ ನೆಲೆಗೊಳ್ಳದಿದ್ದರೆ ಆ ಯೋಗ
ಅಜ್ಞಾನದ ಆಗು ನೋಡ. ಯಾವ ಯೋಗ ಮಾಡಿದ್ರು ಅಲ್ಲಿ ಸಮತೆ ಮತ್ತು ಸಮಾಧಾನ ಇರ್ಲಿಲ್ಲ ಅಂದ್ರ ಅದು ಅಜ್ಞಾನದ ಆಗು ನೋಡ. ಸಮತೆ ನೆಲೆಗೊಂಡು ಸಮಾಧಾನ ಸಹಜವಾದುದೇ ಮುಕ್ತಿ ಕ್ಷೇತ್ರ ನೋಡ. ಮಹಾಲಿಂಗ ಗುರು ಕಲ್ಲೇಶ್ವರ ಸಮಾಧಾನ ಮತ್ತು ಸಮತೆ ಎಲ್ಲೈತಲ್ಲ ಅದೇ ಮುಕ್ತಿ ಕ್ಷೇತ್ರ, ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಅಂದ್ರೆ ಅದೇ, ಸತ್ತ ಮೇಲಿನ ಮುಕ್ತಿ ಅಂತ ಹೇಳುದಿಲ್ಲ ಶರಣರು. ಜೀವನದೊಳಗೆ ಇದ್ದದ್ರೊಳಗೆ ನಾವು ಸಮಾಧಾನ ಸಂತೃಪ್ತಿ ಇದ್ರ ಅದೇ ಜೀವನ್ ಮುಕ್ತಿ ಅಂತ ಇದು ಮೊದಲೇ ನೇಮ. ಮೊದಲೇ ನೇಮವನ್ನು ನಾವು ಅಳವಡಿಸ್ಕೊಳ್ಳೋಣ. ಎರಡನೇ ನೇಮ ಹೇಳ್ತಾರೆ ಬಸವಣ್ಣನು. ಏನು? ಇದ್ದುದ ವಂಚನೆ ಮಾಡದಿದ್ದಡೆ ಅದು ನೇಮ. ಇದ್ದುದ ವಂಚನೆ ಮಾಡದಿದ್ದಡೆ ಅದು ನೇಮ. ಪರಮಾತ್ಮನು ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಕೊಟ್ಟ. ಈ ಜಗತ್ತನ್ನೋದು ಒಂದು ರಂಗ ಮಂಟಪ. ಇದು ಇಲ್ಲಿ ಎಲ್ಲರಿಗೂ ಒಂದೊಂದು ಪಾತ್ರ ಅದ. ಕೃಷಿಕ, ಸೈನಿಕ, ಶಿಕ್ಷಕ, ವೈದ್ಯ, ಆಮೇಲೆ ನ್ಯಾಯವಾದಿ, ನ್ಯಾಯಾಧೀಶ, ಮಠಾಧೀಶ, ತಂದೆ ತಾಯಿ, ಮಕ್ಕಳು, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಅದ. ಮತ್ ಪ್ರತಿಯೊಂದು ಪಾತ್ರಕ್ಕೆ ತನ್ನದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ, ನಿಯಮಗಳನ್ನದಾವ. ಆ ನಿಯಮಗಳಿಗೆ ಅನುಸಾರವಾಗಿ ನಾವು ಆ ಪಾತ್ರವನ್ನು ನಿಭಾಯಿಸಬೇಕು. ಅದೇ ಇದ್ದುದ ವಂಚನೆ ಮಾಡದಿದ್ದಡೆ ನೇಮ. ಆ ಪಾತ್ರಕ್ಕೆ ಎಂದು ವಂಚನೆ ಬರ್ಲಾರ್ದಂಗ ನಾವು ಕೊನೆಯವರೆಗೂ ಆ ಪಾತ್ರವನ್ನ ನಿಭಾಯಿಸಬೇಕು. ಕಾಕಿ ಮತ್ತು ಖಾದಿದಾರಿಗಳಿಗೆ ದೇಶ ರಕ್ಷಣೆ ಜವಾಬ್ದಾರಿಯಾಗಿದೆ. ಕಾವಿದಾರಿಗಳದು ಸಮಾಜ ಸುಧಾರಣೆ ಜವಾಬ್ದಾರಿಯಾಗಿದೆ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯುತ ಪಾತ್ರವಿದೆ. ತಮ್ಮ ಪಾತ್ರಕ್ಕೆ ಭಂಗ ಬರದಂತೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಪ್ರಮಾಣ ವಚನ ಸ್ವೀಕರಿಸದಂತೆ ಪಾತ್ರ ನಿಭಾಯಿಸಬೇಕು. ನಮ್ಮ ಪಾತ್ರ ನಾಟಕ ಸಿನಿಮಾಗಳಲ್ಲಿಯ ಪಾತ್ರದಂತೆ ಕೇವಲ ತೋರಿಕೆಯ ಪಾತ್ರವಾಗಬಾರದು. ಪಾತ್ರಕ್ಕೆ ವಂಚನೆ ಎಸಗದಿರುವುದೇ ಎರಡನೆಯ ನೇಮ. ವಂಚಕರೇ ಹೆಚ್ಚುತ್ತಿರುವ ಇಂದಿನ ದಿನದಲ್ಲಿ ಈ ನೇಮದ ಅವಶ್ಯಕತೆ ಬಹಳವಿದೆ. ಬಸವಣ್ಣನವರು ತಮ್ಮ ಇನ್ನೊಂದು ವಚನದೊಳಗ ಈಗ ನಾವು ಪ್ರತಿಯೊಬ್ಬರಿಗೆ ಒಂದು ಜವಾಬ್ದಾರಿ ಅದ. ಆ ಜವಾಬ್ದಾರಿಯನ್ನ ನಿಭಾಯಿಸಲಿಲ್ಲ ಅಂದ್ರ ಯಾರಿಗೆ ದೂರುದು ಅಂತ ಬಹಳ ಒಂದು ಕಳಕಳಿಯಿಂದ ಒಂದು ವಚನ ಮೂಲಕ ಹೇಳ್ತಾರೆ. ಏನಂತಂದ್ರ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬಡೆ, ಬೇಲಿ ಕೇಯ ಮೇವಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಹಾಲೆ ನಂಜಾದಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಯಾರಿಗೆ ಹೇಳಿ ನಾನು? ಟು ಹೂಮ್ ಐ ಹ್ಯಾವ್ ಟು ಕಂಪ್ಲೇನ್. ಇನ್ನಾರಿಗೆ ದೂರುವುದು ಕೂಡಲ ಸಂಗಮ ದೇವ. ಏನಿದು? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಮನೆಯೊಳಗೆ ಒಂದಿಷ್ಟು ಒಲೆಗೆ ಉರಿ ಹಚ್ಚಿದ್ರ ನೀರು ಹಾಕಿ ಆರಿಸ್ಬಹುದು. ಇಡೀ ಧರೆಗೆ ಉರಿ ಹತ್ತಿದ್ರ ಅದನ್ನ ಹೆಂಗ್ ನಿಲ್ಲಿಸುದು? ನಿಲ್ಲಿಸುದು ಬಹಳ ಕಷ್ಟ ಅದ. ಅದು ಈಗ ನಾವು ಪ್ರೆಸೆಂಟ್ ಸಿಚುವೇಶನ್ ದೊಳಗೆ ನೋಡಿದ್ರ ಜಗತ್ತಿನ ತುಂಬ ಭ್ರಷ್ಟಾಚಾರದ ಬೆಂಕಿ, ಅನಾಚಾರದ ಅಗ್ನಿ, ಆಮೇಲೆ ಅದನ್ನ ನನ್ಸುದ ಹೆಂಗ? ಜಾತೀಯತೆ ಜ್ವಾಲೆ ಇಡೀ ಜಗತ್ತಿನ ತುಂಬ ಎಲ್ಲಿ ನೋಡ್ತೀವಿ ನೋಡು, ಭ್ರಷ್ಟಾಚಾರದ ಬೆಂಕಿ, ಅನಾಚಾರದ ಅಗ್ನಿ, ಜಾತೀಯತೆ ಜ್ವಾಲೆ ಹೊತ್ತಿ ಉರಿಲಾಕತಿ. ಅದನ್ನ ನಿಲ್ಲಿಸುದು ಬಹಳ ಕಷ್ಟದ. ಏರಿ ನೀರುಂಬಡೆ. ಏರಿ ಅಂತಂದ್ರ ಮಳೆಯಲ್ಲಿನ ನೀರನ್ನು ಸಂಗ್ರಹಿಸಲು ಕೆರೆಯ ಸುತ್ತಲೂ ಒಂದು ಒಡ್ಡು ಹಾಕಿರ್ತಾರೆ. ಆ ಒಡ್ಡಿಗೆ ಏರಿ ಅಂತ. ಆ ಏರಿಯ ಕರ್ತವ್ಯ ಅಥವಾ ಜವಾಬ್ದಾರಿ ಏನಂತಂದ್ರ ಆ ನೀರನ್ನ ಸಂಗ್ರಹಿಸೋದು. ಸಂಗ್ರಹಿಸಿ ಇಡಬೇಕಾಗ್ತೈತಿ. ಅದು ಬೇಸಿಗೆ ಒಳಗ ಉಪಯೋಗ ಆಗ್ತೈತಿ. ಆದ್ರ ಆ ಏರಿನ ಎದ್ದು ನೀರು ಕುಡಿಲಾಕ ಹತ್ತಿದ್ರ ಏನ್ ಮಾಡೋದು ಅಂತ ಬಸವನವ್ರ ಏರಿ ನೀರುಂಬಡೆ. ಹಾಗೆಯೇ ಈ ಜವಾಬ್ದಾರಿಯುತವಾದ ವ್ಯಕ್ತಿಗಳೇ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಅಂದ್ರ ಏನ್ ಮಾಡುದು? ಉದಾಹರಣೆಗೆ ಪ್ರತಿನಿಧಿಗಳ ಜವಾಬ್ದಾರಿ ಏನು? ಸಾಮಾನ್ಯರ ಸೇವೆ ಮಾಡುದು. ಜನರ ಸೇವೆ ಮಾಡಬೇಕಾದ ಜನಪ್ರತಿನಿಧಿಗಳೇ ಜನರನ್ನು ಸುಲಿಗೆ ಮಾಡಲಿಕ್ಕೆ ಹತ್ತಿದ್ರೆ ಅಂದ್ರೆ ಭ್ರಷ್ಟರಾದ್ರೆ, ಅಧಿಕಾರಿಗಳೇ ಅಪ್ರಾಮಾಣಿಕರಾದರೆ, ಪುರುಷರೇ ಸ್ತ್ರೀಯರ ಪಾಲಿಗೆ ರಾಕ್ಷಸರಾದರೆ ಈ ಏರಿನ ನೀರು ಕುಡ್ದಂಗ ಆಗ್ತೈತಿ ಅಷ್ಟ. ಈಗಿನ ಇದಕ್ಕೆ ನಾವು ಪ್ರೆಸೆಂಟ್ ಸಿಚುವೇಶನ್ ಹೋಲಿಸಿದ್ರ ಈ ಜನಪ್ರತಿನಿಧಿಗಳೇ ಭ್ರಷ್ಟರಾದರೆ,
ಅನಂತರ ಅಧಿಕಾರಿಗಳೇ ಅಪ್ರಾಮಾಣಿಕರಾದರೆ, ಆಮೇಲೆ ಈ ಪುರುಷರೇ ಸ್ತ್ರೀಯರ ಪಾಲಿನ ರಾಕ್ಷಸರಾದ್ರೆ ಒಡ್ಡನ ನೀರು ಕುಡ್ದಂಗ ಏರಿನ ನೀರು ಏರಿ ಅದಕ್ಕೇನ್ ಜವಾಬ್ದಾರಿ ಇತ್ತಲ್ಲ ಅದನ್ನ ಕಳ್ಕೊಂಡ್ರ ಯಾರಿಗೆ ಹೇಳುದು ಅಥವಾ ಏನ್ ಮಾಡುದು. ಆಮೇಲೆ ಎರಡನೇ ಬೇಲಿ KMA ಒಡೆ, ಬೇಲಿ KMA ಒಡೆ. ಬೇಲಿ ಅಂತಂದ್ರ ರೈತ ತನ್ನ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಪಶುಗಳಿಂದ ಪ್ರಾಣಿಗಳಿಂದ ರಕ್ಷಿಸಲು ಒಂದು ಬೇಲಿ ಹಾಕ್ತಾನೆ, ಸುತ್ತಲೂ ಫೆನ್ಸಿಂಗ್ ಅಂತ ಬೇಲಿ ಹಾಕ್ತಾನೆ. ಅವಾಗ ಮುಳ್ಳಿನ ಬೇಲಿ ಇತ್ತು, ಈಗ ಇವೆಲ್ಲ ತಂತಿ ಬೇಲಿ ಫೆನ್ಸಿಂಗ್ ಬಂದು. ಬಟ್ ಬಹಳ ದಿವಸ ಹಿಂದಕ್ಕೆ ಇವೆಲ್ಲ ಇದ್ದಿದ್ದಿಲ್ಲ. ಬೇಸಿಗೆ ದಿನದೊಳಗೆ ಹೋಗಿ ಮುಳ್ಳು ತಂದು ಸುತ್ತಲೂ ಮುಳ್ಳು ಹಚ್ತಿದ್ರು, ಅದಕ್ಕೆ ಬೇಲಿ ಅಂತಿದ್ರು. ಆ ಬೇಲಿನ ರಾತ್ರಿ ಎದ್ದು ಬೆಳಿ ಮೇಯಕ್ ಹತ್ತಿದ್ರ ರೈತನ ಪಾಡೇನು? ಬೇಲಿ ಬೆಳೆಯನ್ನು ರಕ್ಷಿಸಬೇಕಾಗೈತಿ, ಬಟ್ ಅದ ಬೆಳೆಯನ್ನ ಭಕ್ಷಿಸ್ಲಾಕತ್ರ, ತಿನ್ಲಿಕ್ಕತ್ರ, ರೈತನ ಪಾಡೇನು? ಹಾಗೆ ಇದು ನಮ್ಮಲ್ಲಿ ಈ ಪ್ರೆಸೆಂಟ್ ಸಿಚುವೇಶನ್ ಇದನ್ನು ಹೋಲಿಸಿದ್ರ ಬೇಲಿ ಬೆಳೆಯನ್ನು ತಿನ್ನಲು ಪ್ರಾರಂಭಿಸಿದ ರೈತನ ಪಾಡೇನು? ಹಾಗೆ ಈ ನಮ್ಮ ಬೌಂಡ್ರಿ ಕಾಯಬೇಕಾದಂತ ಸೈನಿಕರೇ ಮೋಸ ಮಾಡಿದರೆ, ಆಮೇಲೆ ಆರಕ್ಷಕರೇ ಭಕ್ಷಕರಾದರೆ, ನ್ಯಾಯವಾದಿಗಳೇ ಅನ್ಯಾಯದ ದಾರಿ ಹಿಡಿದರೆ, ನ್ಯಾಯಾಧೀಶರೇ ಪಕ್ಷಪಾತಿಗಳಾದರೆ ಬೇಲಿಯೇ ಎದ್ದು ಬೆಳೆಯನ್ನು ಮೈದಂತಾಗುವುದು. ಮೂರನೇ ಎಕ್ಸಾಂಪಲ್ ಕೊಡ್ತಾರ ನೋಡಿ, ನಾರಿ ಮನೆಯಲ್ಲಿ ಕಳುವಡೆ. ಹಿಂದಿನ ದಿನದೊಳಗ ಪುರುಷ ದುಡಿಯುವುದು, ನಾರಿ ಮನೆಯನ್ನು ನಿರ್ವಹಿಸುವುದು. ಇದು ಪ್ರಾಚೀನ ಕಾಲದ ಪದ್ಧತಿ. ಈಗ ಇಬ್ರು ಕೆಲಸ ಮಾಡಾಕತ್ತಾರ, ನೋ ಪ್ರಾಬ್ಲಮ್. ಈ ನಾರಿ ಮನೆಯಲ್ಲಿಯ ವಸ್ತುಗಳನ್ನು ಅವೇ ಪುರುಷ ಒಕ್ಕಲ್ತನ ಮಾಡಿ ತಂದಂತ ಇಲ್ಲಿ ಜೋಳ ಚೀಲ ಆಗ್ಲಿ ಗೋಧಿ ಚೀಲ ಮನೆಯೊಳಗೆ ಹಚ್ತಿದ್ರು. ಪುರುಷ ಹೋದಾಗ ಅವನ ಮಾರ್ಕೊಂಡು ತಿನ್ನಾಕತ್ರ ಆ ಪುರುಷನ ಪಾಡೇನು ಅಥವಾ ಮನೆ ಆರ್ಥಿಕ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೆಯೇ ಶಿಕ್ಷಕರೇ ಸಂಸ್ಕಾರಹೀನರಾದರೆ, ಮಠಾಧೀಶರೇ ಭೋಗಿಗಳಾದರೆ, ತತ್ವ ಪ್ರಚಾರಕರೇ ತತ್ವಹೀನರಾದರೆ ಮನೆಯೊಡೆಯನೇ ಮನೆಯಲ್ಲಿ ಕಳುವು ಮಾಡಿದಂತಾಗ್ತೈತಿ. ಇವ್ರ ಜವಾಬ್ದಾರಿ ಅದ. ವಿದ್ಯಾರ್ಥಿಗಳೇ ಸಂಸ್ಕಾರವನ್ನು ಕೊಡಬೇಕು ಒಡೆಯನಾಗಿ, ಮಠಾಧೀಶರು ಒಡೆಯರಾಗಿ ವೈರಾಗ್ಯವನ್ನು ಬೋಧಿಸಬೇಕು, ಆಮೇಲೆ ತತ್ವ ಪ್ರಚಾರಕರು ಒಳ್ಳೆಯ ತತ್ವಗಳನ್ನು ಬೋಧಿಸಬೇಕು. ಆದರೆ ಶಿಕ್ಷಕರೇ ಸಂಸ್ಕಾರಹೀನರಾದರೆ, ಮಠಾಧೀಶರೇ ಭೋಗಿಗಳಾದರೆ, ತತ್ವ ಪ್ರಚಾರಕರೇ ತತ್ವಹೀನರಾದರೆ ಮನೆಯೊಡೆಯನೇ ಮನೆಯಲ್ಲಿ ಕಳತನ ಮಾಡಿದಂಗೆ ಆಗ್ತೈತಿ. ನಾಲ್ಕನೇ ಉದಾಹರಣೆ, ತಾಯಿಯ ಹಾಲೇ ನೆಂದಾದರೆ. ತಾಯಿಯ ಹಾಲು ಮಗುವಿಗೆ ಅಮೃತ ಸಮಾನ. ಅದು ಮಗುವಿನ ಪಾಲನೆಗೆ ಅತ್ಯಗತ್ಯ ಅದು. ಅದೇ ವಿಷವಾದರೆ ಮಗುವಿನ ಪಾಡೇನು? ಹಾಗೆಯೇ ತಾಯಿಯ ಹೃದಯ ಹೊಂದಬೇಕಾದ ಮಾಲೀಕನೇ ಸೇವಕನ ಮೇಲೆ ಹಗೆ ಸಾಧಿಸಲಿಕ್ಕೆ ಪ್ರಾರಂಭಿಸಿದ್ರ, ತಾಯಿ ಹೃದಯ ಇರಬೇಕಲ್ಲ, ಸೇವಕನ ಮೇಲೆ ಅವನು ತಾನ ಹಗೆ ಸಾಧಿಸಲಿಕ್ಕೆ ಪ್ರಾರಂಭಿಸಿದ್ರ, ಅಥವಾ ಮೇಲಾಧಿಕಾರಿಗಳೇ ಸೇವಕರ ಮೇಲೆ ದರ್ಪ ತೋರಿಸ್ಲಿಕ್ಕತ್ರ ಅಥವಾ ದ್ವೇಷ ಸಾಧಿಸ್ಲಿಕ್ಕತ್ರ, ಹೆತ್ತವರೇ ಮಕ್ಕಳನ್ನು ಕಡೆಗಣಿಸಿದ್ರ, ಪ್ರಕೃತಿಯೇ ಎಲ್ಲರನ್ನು ಸಂರಕ್ಷಿಸಬೇಕಾದ ಪ್ರಕೃತಿಯೇ ಜೀವಿಗಳ ಮೇಲೆ ಮುನಿಸಿಕೊಂಡಡೆ. ಉದಾಹರಣೆ, ಕೊರೋನಾ ವೈರಸ್ ಬಂತು, ಸುನಾಮಿ ಬಂದ್ರ, ಅವಾಗ ಯಾರಿಗೆ ಹೇಳುದು, ಯಾರಿಗ್ ದೂರುದು? ತಾಯಿ ಹಾಲು ನಂಜಾದಂತೆ. ಹೀಗಾದ್ರೆ ಯಾರಿಗೆ ದೂರುವುದು ಎಂದು ಮನನಂದ ಬಸವಣ್ಣನವರು ಹೇಳುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕೆಂಬ ಆಶಯ ಈ ವಚನದಾಗಿದೆ. ಈ ಕುರಿತು ಇನ್ನಷ್ಟು ಅದನ್ನ ಎಲ್ಲವನ್ನ ಕೂಡಿಸಿ ವಚನ ಹೇಳುವುದಾದ್ರೆ, ಈಗಾಗಲೇ ಹೇಳಿದ ವಿಚಾರಗಳನ್ನ ಆಧುನಿಕ ವಚನ ರೂಪದಲ್ಲಿ ಹೇಳುವುದಾದ್ರೆ, ಒಂದು ಸ್ವರಚಿತ ವಚನ ಇದು ಜವಾಬ್ದಾರಿ ಮತ್ತು ಜವಾಬ್ದಾರಿ ಕುರಿತು. ಜನಪ್ರತಿನಿಧಿಗಳೇ ಭ್ರಷ್ಟರಾದರೆ, ಅಧಿಕಾರಿಗಳೇ ಅಪ್ರಾಮಾಣಿಕರಾದರೆ, ನ್ಯಾಯವಾದಿಗಳೇ ಅನ್ಯಾಯದ ದಾರಿ ಹಿಡಿದರೆ, ನ್ಯಾಯಾಧೀಶರೇ ಪಕ್ಷಪಾತಿಗಳಾದರೆ, ಸೈನಿಕರೇ ಶತ್ರುಗಳ ಜೊತೆಗೂಡಿದರೆ, ಆರಕ್ಷಕರೇ ಭಕ್ಷಕರಾದರೆ, ವೈದ್ಯರೇ ರೋಗ ನಿದಾನ ಮರೆತಡೆ, ಮಕ್ಕಳೇ ಹೆತ್ತವರನ್ನು ಕಡೆಗಣಿಸಿದರೆ, ಮಠಾಧೀಶರೇ ಭೋಗಿಗಳಾದಡೆ, ತತ್ವಪ್ರಚಾರಕರೇ ತತ್ವಹೀನರಾದರೆ, ಶಿಕ್ಷಕರೇ ಸಂಸ್ಕಾರಹೀನರಾದರೆ, ಪತ್ರಕರ್ತರೇ ಲೇಖನಿ ಮಾರಿಕೊಂಡಡೆ ದೇಶ ಅಧೋಗತಿಯತ್ತ ಸಾಗುವುದಯ್ಯ. ಶ್ರೀ ಗುರು ಬಸವ.
ಸೊ ಈ ಎರಡನೇ ನಿಯಮವನ್ನ ನಾವು ಪಾಲಿಸಬೇಕು. ನಮ್ಮ ಪಾತ್ರಕ್ಕೆ ಯಾವ ಕಾರಣಕ್ಕೂ ವಂಚನೆ ಮಾಡಬಾರದು. ಇನ್ನು ಮೂರನೇ ನಿಯಮಕ್ಕೆ ಬರ್ತಾವ ಬಸವಣ್ಣನವರು. ನಡೆಯೋದು ತಪ್ಪದಿದ್ದಡೆ ನೇಮ. ಧರ್ಮದ ದಾರಿಯಲ್ಲಿ ನಡೆಯುವಾಗ ಯಾವ ಕಾರಣಕ್ಕೂ ಮಾರ್ಗ ಬದಲಾಯಿಸದಿರುವುದೇ ನೇಮ. ನಡೆಯೋದು ತಪ್ಪದಿದ್ದಡೆ ನೇಮ. ನಾವೊಂದು ಸತ್ಯದ ಮಾರ್ಗದೊಳಗೆ ಹೊಂಟೀವಿ, ಶರಣರ ಮಾರ್ಗದೊಳಗೆ ಹೊಂಟೀವಿ. ಬಟ್ ಬರೇ ಹೇಳುವುದಲ್ಲ, ಆ ಮಾರ್ಗದೊಳಗೆ ಹೋಗ್ಬೇಕು. ಯಾವ ಕಾರಣಕ್ಕೂ ಮಾರ್ಗವನ್ನು ಬಿಡಬಾರದು. ಅದೇ ನೇಮ. ಸತ್ಯದ ಮಾರ್ಗದಲ್ಲಿ ಸಾಗುವಾಗ ಕೆಲವರು ವ್ಯಂಗ್ಯವಾಗಿ ನುಡಿಯುತ್ತಾರೆ. ಏನ್ ಬಹಳ ಸತ್ಯ ಹರಿಶ್ಚಂದ್ರ ಆಗ್ಯಾನ, ಏನೇನೋ ಒಂದು ಹೇಳ್ತಾರೆ. ಮತ್ತೆ ಕೆಲವರು ಪರೀಕ್ಷಿಸಲು ಆಶೆ ಆಮಿಷಗಳನ್ನು ತೋರಿಸಿ ಮಾರ್ಗ ಬದಲಾಯಿಸುವಂತೆ ವಿಚಲಿತಗೊಳಿಸುತ್ತಾರೆ. ಯಾರು ಏನೇ ಹೇಳಿದರು ವಿಚಾರದಲ್ಲಿ ಸ್ವಂತಿಕೆ ಇರಬೇಕು. ಸತ್ಯಕ್ಕಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧವಿರಬೇಕು. ಆದರೆ ಕೆಲವರು ದುರಾಸೆಗಾಗಿ ಸತ್ಯವನ್ನೇ ತ್ಯಾಗ ಮಾಡಿ ಪ್ರಾಮಾಣಿಕತೆಯನ್ನು ಗಾಳಿಗೆ ತೂರಿ ನಂತರ ಗಾಳಕ್ಕೆ ಬಿದ್ದು ಪರಿತಪಿಸುತ್ತಾರೆ. ಸದಾ ಸನ್ಮಾರ್ಗದಲ್ಲಿ ಸಾಗುವುದೇ ಮೂರನೇ ನಿಯಮ. ಈ ನಿಯಮವನ್ನು ಪಾಲಿಸುವವರಿಗೆ ಯಾರ ಭಯವಿಲ್ಲ. ಅವರು ಸ್ವತಂತ್ರ ಧೀರರಾಗಿ ಬದುಕಬಲ್ಲರು. ಅದಕ್ಕೆ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ ಬಸವಣ್ಣನವ್ರು ಹೇಳಿದ್ರು. ಯಾಕಂದ್ರ ಅವರೆಲ್ಲ ಒಳ್ಳೆ ನಿಯಮಗಳನ್ನ ಸದಾಚಾರದಲ್ಲಿದ್ರು. ಅದಕ್ಕಾಗಿ ಅವರು ಸ್ವತಂತ್ರ ಧೀರರಾಗಿ ಬದುಕಿದ್ರು. ನಾಲ್ಕನೇ ನಿಯಮ, ನಡೆದು ಹುಷಿಯದಿದ್ದಡೆ ನೇಮ. ಇದು ನುಡಿದು ಹುಷಿಯದಿದ್ದಡೆ ನೇಮ. ಕೊಟ್ಟ ಮಾತಿನಂತೆ ನಡೆಯುವುದು, ವಚನ ಭ್ರಷ್ಟನಾಗದಿರುವುದು. ನಾಲ್ಕನೇ ನಿಯಮ. ವಚನ ಭ್ರಷ್ಟರಾದರೆ ಜನರ ನಂಬಿಕೆ ವಿಶ್ವಾಸ ಕಳೆದುಕೊಳ್ಳುತ್ತೇವೆ. ಪ್ರಾಣ ಹೋದರೂ ವಚನ ಹೋಗಬಾರದು ಎಂಬ ಗಾದೆ ಮಾತಿನಂತೆ ಯಾವ ಕಾರಣಕ್ಕೂ ಮಾತು ವ್ಯವಹಾರ ಬದಲಾಯಿಸಬಾರದು. ಈ ನಿಯಮವನ್ನು ಪಾಲಿಸುವುದರಿಂದ ಪ್ರಾಮಾಣಿಕತೆ ಹೆಚ್ಚುತ್ತದೆ. ಜನರ ನಂಬಿಕೆ ವಿಶ್ವಾಸಕ್ಕೆ ಪಾತ್ರರಾಗುತ್ತೇವೆ. ಇಲ್ಲವಾದ್ರೆ ನಾವು ಜನರು ನಂಬುದಿಲ್ಲ. ಒಂದ್ಸಲ ನೋಡ್ತಾರ, 2 ಸಲ ನೋಡ್ತಾರ, ಇವೇನ್ ಹಿಂಗೇಳಪ್ಪ, ಸುಳ್ಳು ಹೇಳ್ತಾನ ಅಥವಾ ವಚನ ಭ್ರಷ್ಟದಾನ, ಯಾರು ಸಮೀಪ ಬರುದಿಲ್ಲ. ಐದನೇ ನಿಯಮ, ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. ಶರಣರು ಅಥವಾ ಯಾರು ನೀಡಿದ್ದವರು ಅಸಹಾಯಕರು ಮನೆಗೆ ಬಂದರೆ ಅವರು ಪರಮಾತ್ಮನ ಪ್ರತಿರೂಪವೆಂದು ಭಾವಿಸಿ, ಅವರೇ ಒಡೆಯರು, ಪರಮಾತ್ಮನ ಪ್ರತಿರೂಪವೆಂದು ಭಾವಿಸಿ ಪರಮಾತ್ಮನು ಕರುಣಿಸಿದ ಅಂದ್ರೆ ಒಡೆಯ ಕೊಟ್ಟಂತ ಒಡವೆಯನ್ನ ಪರಮಾತ್ಮನು ಕರುಣಿಸಿದ ಸಂಪತ್ತನ್ನು ಅವರಿಗೆ ದಾಸೋಹ ಭಾವದಿಂದ ಅವರಿಗೆ ಅರ್ಪಿಸುವುದೇ 5ನೇ ನಿಯಮ. ಇದು ದಾಸೋಹದ. ಇಲ್ಲಿ ಯಾರಾದ್ರೂ ಬಂದ್ರ, ನೀಡಿ ಪರ್ಸನ್ಸ್ ಬಂದ್ರ, ಒಂದಿಷ್ಟು ಸಹಾಯ ಮಾಡ್ರಿ ಅಂತ ಬಂದ್ರ, ಅಥವಾ ಶರಣರು ಬಂದ್ರ, ಏನಾದ್ರೂ ಒಂದು ಸಹಾಯ ನಮ್ಮಲ್ಲಿ ಇದ್ದಂಥದ್ದು ಅಂದ್ರೆ ಪರಮಾತ್ಮ ನಮಗೇನ್ ಕರುಣಿಸಲ್ಲ, ಅದ್ರೊಳಗಿಂದ ಸ್ವಲ್ಪ ನಾವು ಕೊಡ್ಬೇಕು. ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. ಅವರ ಒಡೆಯರಂತ ತಿಳ್ಕೊಂಡು ಕೊಡ್ಬೇಕಲ್ಲೇ. ಯಾವುದೇ ಒಂದು ಅವರನ್ನು ಮತ್ತ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನಾಯಕ ನರಕ ಅಂತ ಬಸವಣ್ಣ ಹೇಳ್ತಾರೆ. ಅವ್ರನ್ನ ಹರ ಅಂತ ತಿಳ್ಕೋತೀವಿ ಮೊದಲು, ಆಮೇಲೆ ಹೋದ್ಮ್ಯಾಗ ಏನೇನಾರೆ ಅನ್ಬಾರ್ದು. ಹರನೆಂದು ಭಾವಿಸಿ ನರನೆಂದು ಬಗೆದಡೆ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ತಮ್ಮ ಒಂದು ಜಂಗಮ ಸೇವೆ ವಚನದೊಳಗೆ ಹೇಳ್ತಾರೆ. ಇದು 2 ನಿಯಮಗಳನ್ನ ನಾವು ಇಲ್ಲಿ ಸತ್ಯಕ್ಕ ತಿಳಿಸಿದ ನಿಯಮ, ಬಸವಣ್ಣನವರು ತಿಳಿಸಿದ ನಿಯಮ ನೋಡಿದೀವಿ. ಇನ್ನು ಶೀಲಕ್ಕೆ ಬರೋ ನೇಮ ಮತ್ತು ಶೀಲ ಎರಡು ಒಂದೇ, ಹೆಚ್ಚು ಕಮ್ಮಿ. ನೇಮ, ಶೀಲ, ವೃತ್ತ ಇವೆಲ್ಲ ಪರ್ಯಾಯ ಪದಗಳು. ನೇಮ ಅಂದ್ರೆ ಕಟ್ಟಾಚರಣೆ, ಶೀಲ ಅಂದ್ರೆ ಒಂದಿಷ್ಟು ಮಡಿವಂತಿಕೆಯಿಂದ ಮಾಡುವುದು, ವೃತ್ತ ಅಂದ್ರೆ ಅದು ಕೆಲವೊಂದು ವೃತ್ತಗಳನ್ನು ಮಾಡುವುದು. ಆದ್ರ ವೃತ್ತವಿದ್ದಡೇನೋ ವೃತ್ತಹೀನನಾದ ಬಳಿಕ ಒಂದು ದೊಡ್ಡ ವಚನದಲ್ಲಿ ಕೇಳ್ತಾರೆ. ಒಳ್ಳೆ ವೃತ್ತಗಳನ್ನು ಪಾಲಿಸಬೇಕು. ಯಾವುದೋ ಒಂದು ಸತ್ಯನಾರಾಯಣ ವೃತ್ತ ಪಾಲಿಸುವುದಲ್ಲ. ಸತ್ಯದ ಆಚರಣೆಯಲ್ಲಿರುವೇ ಸತ್ಯನಾರಾಯಣ ವೃತ್ತ, ಅದು ನಿಜವಾದ ವೃತ್ತ. ಈಗ ಶೀಲ, ಜನರು ಆಚರಿಸುವ ಅರ್ಥವಿಲ್ಲದ ಶೀಲಗಳನ್ನು ಪ್ರಶ್ನಿಸಿ ನಿಜವಾದ ಶೀಲಗಳನ್ನು ಚನ್ನಬಸವಣ್ಣನವರು ತಮ್ಮ ವಚನದ ಮೂಲಕ ಹೇಳ್ತಾರೆ. ಮೊದಲೇ ಯಾವ ಶೀಲ ಅನ್ನೋದು ಹೇಳ್ತಾರೆ, ಆನಂತರ ಅದಕ್ಕೆ ಉತ್ತರನೂ ಕೊಡ್ತಾರ. ಅವ್ರು ಯಾವ ಶೀಲವನ್ನ ನಾವು ಆಚರಿಸ್ಬೇಕು ಅನ್ನೋದು ಏನ್ ಹೇಳಿದ್ರು ಅಂತಂದ್ರ,
ಅಗ್ಗವನಿ ಮೀಸಲಾಗಿರಬೇಕೆಂಬುದು ಶೀಲವೇ? ಪ್ರಶ್ನೆ ಮಾಡ್ತಾನೆ. ಪುಷ್ಪ ಮೀಸಲಾಗಿರಬೇಕೆಂಬುದು ಶೀಲವೇ? ಓಗರ ಮೀಸಲಾಗಿರಬೇಕೆಂಬುದು ಶೀಲವೇ? ಇವು ಶೀಲವಲ್ಲ ಕಾಣಿರೋ. ಪಂಚೇಂದ್ರಿಯ, ಷಡುವರ್ಗ, ಸಪ್ತವ್ಯಸನ, ಅಷ್ಟಮದಗಳ ತಡೆಯಬಲ್ಲಡೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅದೇ ಅಚ್ಚಶೀಲ. ಅಚ್ಚಶೀಲ ಅಂದ್ರೆ ನಿಜವಾದ ಶೀಲ. ಏನ್ ಹೇಳಿದ್ರು? ಅಗ್ಗವನಿ ಮೀಸಲಾಗಿರ್ಬೇಕೆಂಬುದು ಶೀಲವೇ? ಕೆಲವರು ಪ್ರತಿದಿನ ಮಡಿಯಿಂದ ಪೂಜೆಗೆ ಅಗ್ಗವನಿ ಅಂದ್ರೆ ಪವಿತ್ರವಾದ ಜಲ, ಪೂಜೆಗೆ ನೀರು ತರುವುದು ಶೀಲವೆಂದು ತಿಳಿದಿರುತ್ತಾರೆ. ಬಹಳಷ್ಟು ಜನ ಶ್ರಾವಣ ತಿಂಗಳದಾಗ ನೋಡ್ಬೇಕು, ಮುಂಜಾನೆ ಎದ್ದು ನಸಿಕೊಳಗೆ ಎದ್ದು ಜಳಕ ಮಾಡಿ ಮಡಿಯಿಂದ ನಾನು ಹೊಳಿಗೆ ಹೋಗಿ ನೀರು ತನ್ನಿ, ಅದನ್ನ ಲಿಂಗ ಅಥವಾ ಸ್ಥಾವರ ಲಿಂಗಕ್ಕೆ ನಾನು ಹಾಕಿ ಬನ್ನಿ, ಆ ವೃತ 1 ತಿಂಗಳ ತಕ್ಕ ನಾನು ಮಾಡೀನಿ ಅಂತ ಹೇಳ್ತಿರ್ತಾವ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡ್ತಾರ ಅವ್ರು, ಅಗ್ಗವನಿ ಮೀಸಲಾಗಿರ್ಬೇಕೆಂಬುದು ಶೀಲವೇ? ಅಲ್ಲಂತ. ಪುಷ್ಪ ಮೀಸಲಾಗಿರಬೇಕೆಂಬುದು ಶೀಲವೇ? ಕೆಲವೊಬ್ಬರು ಪುಷ್ಪದ ನೇಮ್ ಹಿಡಿದಿರ್ತಾರೋ, ಇಂಥ ಪುಷ್ಪನ ತರಬೇಕು, ಆ ಪುಷ್ಪ ಇರ್ಲಿಲ್ಲ ಅಂದ್ರೆ ಮತ್ತೆಲ್ಲೆಲ್ಲೋ ಪರದಾಡ್ತಾರ ಹುಡುಕ್ಲಿಕ್ಕೆ. ಆದ್ರ ಪುಷ್ಪಕ್ಕ ಅದ ಅರ್ಪಿತ ಆಗ್ತೈತಿ, ಹೊತ್ತು ನಿನಗೇನು ಅರ್ಪಿತ ಆಗುದಿಲ್ಲ. ಅವನ್ನೆಲ್ಲ ಇಂಥ ಪುಷ್ಪನ ತಂದು ಅರ್ಪಿಸ್ಬೇಕು. ತಾನ ಗಾರ್ಡನ್ದಾಗ ಇರ್ಲಿಕ್ಕೆ ಮತ್ತೊಬ್ಬರ ಗಾರ್ಡನ್ದೊಳಗೆ ಹೋಗಿ ಆದ್ರೂ ತಂದು ಅದನ್ನ ಏರ್ಸೋ ಶೀಲ ನೇಮ್ ಹಿಡಿದಿರ್ತಾರ. ಪುಷ್ಪ ಮೀಸಲಾಗಿರಬೇಕೆಂಬುದು ಶೀಲವೇ? ಅಲ್ಲ. ಓಗರ ಮೀಸಲಾಗಿರಬೇಕೆಂಬುದು ಶೀಲವೇ? ಓಗರ ಅಂದ್ರೆ ಇಲ್ಲಿ ನೈವೇದ್ಯ. ಪ್ರತಿದಿನ ದೇವನಿಗೆ ವಿಶೇಷವಾದ ಪದಾರ್ಥಗಳಿಂದ ತಯಾರಿಸಿದ ನೈವೇದ್ಯವನ್ನು ಅರ್ಪಿಸುವುದೇ ಶೀಲವೆಂದು ತಿಳಿದಿರುತ್ತಾರೆ. ಅವುಗಳಿಗಾಗಿ ಪರದಾಡುತ್ತಾರೆ. ಈ ಶೀಲ ತಪ್ಪಿದರೆ, ಅಗ್ಗವನಿ, ಪುಷ್ಪ ಮತ್ತು ನೈವೇದ್ಯ ಶೀಲ ತಪ್ಪಿದರೆ ನೊಂದ್ಕೋತಾರೆ. ಕೆಲವೊಬ್ರು ನೊಂದ್ಕೋತಾರ. ಈಗ ಕೆಲವೊಬ್ರು ಹಿಂಗದಲ್ಲ, ಮಣಿ ದೇವರಿಗೆ ಅಮಾವಾಸ್ಯೆಗೆ ನಾನು ನೈವೇದ್ಯ ಹೋಗಿ ಕೊಡ್ಲಿಲ್ಲ ಅಂತಂದ್ರ ಎಲ್ಲಿ ಮಣಿ ದೇವರನ್ನು ನಮಗೆ ಶಾಪ ಕೊಡ್ತಾರೋ, ತ್ರಾಸ ಕೊಡ್ತಾರಂತ ತಿಳ್ಕೊಳ್ಳೋ ಜನನು ಅದರ ಮೂಢನಂಬಿಕೆ. ನಿಮ್ಮ ನೈವೇದ್ಯಕ್ಕಾಗಿ ಅವ್ನು ಕಾಯ್ಕೋತ ಕೂತಿರಂಗಿಲ್ಲ. ಮಹಾದಾನಿ ಕೂಡಲ ಸಂಗಮ ದೇವ, ನೀನು ತಗೊಂಡು ಏನು ಮಾಡುದು? ಆದ್ರೆ ಯಾಕಂದ್ರ ಪೂಜಾರಿ ಬಿಡುದಿಲ್ಲಲ್ಲ, ಪೂಜಾರಿಗೆ ಬೇಕಾಗಿರ್ತೈತಿ. ಪೂಜಾರಿ ಹೇಳ್ತಾನೆ, ಏನ್ರಿ ಈ ತಿಂಗಳು ಬರ್ಲಿಲ್ಲ, ಹಂಗ ಮಾಡ್ಬೇಡ್ರಿ, ಬಿಡ್ಬೇಡ್ರಿ ಅಂತ. ಇವ್ರು ಹೋಗ್ತಾರಲ್ಲಿ. ಸೊ ಅವು ಯಾವ ಶೀಲ ಅಲ್ಲ. ಹಾಗಾದ್ರೆ ಶೀಲ ಯಾವುದು? ಉತ್ತರ ಕೊಡ್ತಾರೆ. ಪಂಚೇಂದ್ರಿಯ, ಷಡುವರ್ಗ, ಸಪ್ತವ್ಯಸನ, ಅಷ್ಟಮದಗಳ ತಡೆಯಬಲ್ಲಡೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅದೇ ಅಚ್ಚಶೀಲ. ಏನಿದು? ಪಂಚೇಂದ್ರಿಯ, ಪಂಚೇಂದ್ರಿಯಗಳ ಪಂಚ ವಿಷಯಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು, ಅರಿಷಡ್ವೈರಿಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳನ್ನು, ಸಪ್ತ ವ್ಯಸನಗಳಾದ ತನು, ಮನ, ಧನ, ರಾಜ್ಯ, ವಿಶ್ವ, ಉತ್ಸಾಹ, ಸೇವಕ ವ್ಯಸನಗಳನ್ನು ಮತ್ತು ಅಷ್ಟಮದಗಳಾದ ಕುಲ, ಛಲ, ಧನ, ರೂಪು, ಯೌವನ, ವಿದ್ಯೆ, ರಾಜ್ಯ, ತಪೋಮದ ಇವುಗಳನ್ನು ನಿಗ್ರಹಿಸುವುದೇ ಶ್ರೇಷ್ಠ ಶೀಲವೆಂದು ವೈಚಾರಿಕ ಶೀಲದ ಬಗ್ಗೆ ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಇವೆಲ್ಲ ಪಾಲಿಸಲಾರ್ದ ಅರ್ಥವಿಲ್ಲದ ಶೀಲ ಏನ್ ಮಾಡ್ತೀಪ ನೀನು? ಇವನ ಪಂಚ ವಿಷಯಗಳ ಏನದಾವಲ್ಲ ಅವನ್ ಕಂಟ್ರೋಲ್ದಾಗ ಇಟ್ಕೋ, ನೀನು ಅರಿಷಡ್ ವೈರಿಗಳನ್ನ ಕಂಟ್ರೋಲ್ದಾಗ ಇಟ್ಕೋ, ಸಪ್ತವ್ಯಸನಗಳನ್ನ, ಅಷ್ಟಮದಗಳನ್ನ ಸುಟ್ಟಾಕು, ಅವಾಗ ಅದು ಅಚ್ಚಶೀಲ ಅಂತ ಹೇಳ್ತಾರಲ್ಲೇ. ಅಲ್ಲಮರು ಒಂದು ವಚನದೊಳಗೆ ಹೇಳ್ತಾರ ನೋಡಿ, ಉದಕ ಮಜ್ಜನವಲ್ಲ, ಪತ್ರೆ ಪೂಜೆ ಅಲ್ಲ, ಕಂಚು ಬೆಳಗಲ್ಲ, ಪರಿಮಳ ಧೂಪವಲ್ಲ. ಅದೇನು ಕಾರಣವೆಂದರೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪತ್ರ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾನ ಗುಹೇಶ್ವರ. ಈ ನೀನು ಪತ್ರ ಪೂಜೆ, ಅಗ್ಗವನಿ ಇವುಗಳೆಲ್ಲ ಪೂಜೆ ಏನು ಮಾಡ್ತಿಲ್ಲ ಬಹಿರಂಗದ ಈ ವಸ್ತುಗಳಿಂದ, ಅದು ನಿಜವಾದ ಪೂಜಾ ಪರಿಕರಗಳಲ್ಲ. ಯಾವ ಪೂಜಾ ಪರಿಕರ ಅಂದ್ರ ಸಜ್ಜನವೇ ಮಜ್ಜನ, ನಿನ್ನಲ್ಲಿರುವ ಸಜ್ಜನತ್ವವೇ ಪವಿತ್ರವಾದ ಜಲ, ಸಜ್ಜನವೇ ಮಜ್ಜನ. ಸತ್ಯ ಸದಾಚಾರವೇ ಪತ್ರ ಪುಷ್ಪ, ಸತ್ಯದ ಆಚರಣೆ ಸದಾಚಾರದಲ್ಲಿರುವುದು ಅದೇ ನಿಜವಾದ ಪತ್ರ ಪುಷ್ಪ. ಅದನ್ನ ಬಿಡುದು, ಸತ್ಯದ ಆಚರಣೆ ಬಿಡುದು. ಸತ್ಯನಾರಾಯಣ ಪೂಜೆ ಪ್ರತಿ ವರ್ಷ ಅಥವಾ ಪ್ರತಿ ಶ್ರಾವಣ ತಿಂಗಳದೊಳಗೆ ಹಾಕ್ಸುದು, ಆದ್ರೆ ಸತ್ಯದ ಆಚರಣೆನೇ ಇಲ್ಲ.
ಸತ್ಯ ಸದಾಚಾರವೇ ಪತ್ರ ಪುಷ್ಪ, ಅಷ್ಟಮದಗಳ ಸುಟ್ಟುದೇ ಧೂಪ. ಆಗಳ ಹೇಳಿದ್ರಲ್ಲ ಅಷ್ಟಮದಗಳನ್ನು, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಮದ ಇರ್ತೈತಿ. ಒಬ್ಬೊಬ್ಬರಲ್ಲಿ ವಿದ್ಯಾಮದ ಇರ್ತೈತಿ, ಒಬ್ಬೊಬ್ರು ಸೌಂದರ್ಯದ ಮದ ಇರ್ತೈತಿ, ಕುಲದ ಮದ ಇರ್ತೈತಿ. ಇವು 8 ಇದ್ರನಕ ಮುಗ್ದ ಹೋತು. ಮದವೇರಿದ ಆಣೆ ಇದ್ದಂಗಂತ ಯಾವಾಗ ಕೆಡ್ಡದಾಗ ಬೀಳ್ತೈತಿ ಗೊತ್ತಿಲ್ಲ. ಸೊ ಒಂದ್ ಮದ ಸಾಕು ನಮ್ಮನ್ನ ಹಾಳು ಮಾಡ್ಲಿಕ್ಕೆ. ಯಾಕಂದ್ರ ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಬಸವನವರು ಹೇಳ್ತಾರೆ. ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಅಹಂಕಾರ ರಹಿತನಾದಲ್ಲಿ ಸನ್ನಿಹಿತ ನಮ್ಮ ಕೂಡಲ ಸಂಗಮ ದೇವನು, ಒಳಗಿ ಅಹಂಕಾರ ಮದ ಇವಿದ್ರ ಲಿಂಗಕ್ಕೆ ಆಸ್ಪದ ಎಲ್ಲಿದು. ಸೊ ಇವನು ಮೊದಲು ತೆಗೆದಾಗ, ಅವಗುಣಗಳನ್ನ ತೆಗೆದಾಗ ಅಂಗ ಲಿಂಗವಾಗಬೇಕಾದ್ರ, ಈಗ ನೋಡ್ರಿ ಅಂಗ ಶಬ್ದ ಮತ್ತು ಲಿಂಗ ಶಬ್ದ ಎರಡು ನೋಡ್ರಿ. ಅಂಗ ಶಬ್ದದೊಳಗ ಅದಲ್ಲಿ ಅಡ್ಡಗೆರೆ ಅದ, ಲಿಂಗದೊಳಗ ಅಲ್ಲಿ ಅಡ್ಡಗೆರೆ ಇಲ್ಲ. ಅಂದ್ರ ಅದಲ್ಲಿ ಅಡ್ಡಗೆರೆ ಅಂದ್ರ ಅಂಗದಲ್ಲಿರುವ ಅವಗುಣಗಳು ಹೋದಡ ಅಂಗ ಲಿಂಗ ಆಗ್ತದ. ನೀವು ಅವಗುಣಗಳು ಇಟ್ಕೊಂಡು ಏನು ಬೇಕಾದ ಪೂಜಾ ಮಾಡಿದ್ರು ಅಂಗ ಲಿಂಗ ಹೆಂಗ ಆಗ್ತದ, ಆಗುದಿಲ್ಲ ಅಂತ ಶರಣರು ಹೇಳ್ತಾರ. ಅದಕ್ಕೆ ನಾವು ಇವೆಲ್ಲ ಅವಗುಣಗಳನ್ನು ತೆಗೆದು ಹಾಕ್ಬೇಕು. ಪದಾರ್ಥಗಳನ್ನು ಪರಮಾತ್ಮನಿಗೆ ಮೀಸಲು ಇಡುವುದಕ್ಕಿಂತ ಕೆಲವೊಬ್ಬರು ಮೀಸಲ ಇಡ್ತಾರ. ಅಂದ್ರೆ ಒಂದಿಷ್ಟು ಪದಾರ್ಥಗಳನ್ನು ತಯಾರು ಮಾಡ್ತಾರ ಮನೆಯೊಳಗ, ಅವನ್ನ ಇದು ಒಂದಿಷ್ಟು ಪರಮಾತ್ಮನಿಗೆ ಮೀಸಲಿರ್ಲಿ, ಆಮೇಲೆ ಇದನ್ನು ಸೇವಿಸ್ರಿ, ಇದ ಅವಾಗ ಮಾತ್ರ ಅರ್ಪಿತ. ಕೆಲವೊಬ್ಬರ ಈಗ ಹೈನ ಬಹುಶಃ ಎಮ್ಮೆ ಹಿಂಡಿದ ಮ್ಯಾಗ ಆಕಳ ಈ ಕರುವನ್ನ ಹಾಕಿದ ಮೇಲೆ ಮೀಸಲ ಅಂತ ಹಿಡಿತಾರೆ. 7 ದಿವಸ ಮೀಸಲ ಹಿಡಿದು ಅದು ದೇವರಿಗಾಗಿ ಮೀಸಲಂತ ಇಡ್ತಾರ ಅವ್ರು. ಆದ್ರೆ ನಿಜವಾದ ಮೀಸಲು ಯಾವ್ದು ಅನ್ನೋದು ನಮ್ಮ ಜಡರ ದಾಸಿಮನವ್ರು ಹೇಳ್ತಾರೆ. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೀಸರವಾಗದಂತಿರ್ದಡೆ ಆತನೇ ಜಗದೀಶ ಕಾನ ರಾಮನಾಥ. ಈ ಕಣ್ಣು ಅಗಳೆ ಹೇಳಿದ್ರಲ್ಲ ಪಂಚೇಂದ್ರಿಯಗಳು, ಕೈಯ ಕಾಲು ತನು ಮನ ಎಲ್ಲ ಇಂದ್ರಿಯಗಳು ಆ ಪರಮಾತ್ಮನಿಗಾಗಿ ಮೀಸಲಿಡುದು ಅಂದ್ರೆ ಏನು, ಅಲ್ಲೆಲ್ಲಿ ಅವುಗಳನ್ನ ಲಿಂಗೇಂದ್ರಿಯಗಳನ್ನಾಗಿ ಮಾಡ್ಕೊಳ್ಳೋದು, ಅಲ್ಲಿ ಲಿಂಗವನ್ನು ಸ್ಥಾಪಿಸುದು, ಅವುಗಳನ್ನ ಪ್ರಸಾದೀಕರಣಗೊಳಿಸುದು. ಏನು ನೋಡಿದ್ರು ಏನು ನೋಡಬೇಕು, ಏನ್ ನೋಡಬಾರ್ದು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಕುಡಿಬೇಕು, ಏನ್ ಕುಡಿಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಎಂಬ ವಿವೇಕವೆಂಬ ಫಿಲ್ಟರ್ ಅಳವಡಿಸ್ಬೇಕು ಎಲ್ಲ ಇಂದ್ರಿಯಗಳಿಗೆ. ಆ ವಿವೇಕ ಅಂದ್ರ ಇಟ್ ಈಸ್ ದಿ ಅಬಿಲಿಟಿ ಟು ನಿರ್ಧರಿಸಿ ಒಳ್ಳೆಯದನ್ನ ಮಾತ್ರ ಸಿಲೆಕ್ಟ್ ಮಾಡ್ಕೋತದ. ಅದು ವಿವೇಕ, ವಿಜ್ಡಮ್ ಅಂತಾರದು. ಆ ವಿವೇಕ ಅಥವಾ ಅರಿವು ಆ ಫಿಲ್ಟರ್ ಅನ್ನ ಎಲ್ಲ ಇಂದ್ರಿಯಗಳಿಗೆ ಅಳವಡಿಸಿದ್ರ, ಅಥವಾ ಎಲ್ಲ ಇಂದ್ರಿಯಗಳಲ್ಲಿ ಪರಮಾತ್ಮನಿಗೆ ಅರ್ಪಿಸಿದ್ರ, ಅಥವಾ ಎಲ್ಲ ಇಂದ್ರಿಯಗಳಿಗೆ ಲಿಂಗಗಳನ್ನು ಸ್ಥಾಪಿಸಿದ್ರ ಯಾವ ಇಂದ್ರಿಯಗಳು ವಿಚಲಿತ ಆಗುತ್ತೆ. ಅಂದ್ರೆ ಮೀಸಲಿಡುದು ಅಂದ್ರೆ ಅದ ವಸ್ತುಗಳನ್ನ ಮೀಸಲಾಗಿಡುವುದಕ್ಕಿಂತ ಇವುಗಳನ್ನ ಮೀಸಲಿಡಬೇಕು. ಮತ್ತು ಲಾಸ್ಟಿಗೆ ಹೇಳ್ತಾರ, ಬರೇ ಮೀಸಲಿಟ್ರಲ್ಲ, ಈ ಮೀಸಲು ಬೀಸರವಾಗದಂತಿರ್ದಡೆ. ಈ ಮೀಸಲು ಏನದಲ್ಲ ಕೆಡಲಾರ್ದಂಗ ನೋಡ್ಕೋಬೇಕು. ಸ್ವಲ್ಪ ದಿವಸ ಇಡುದು, ಮುಂದೆ ಆಸ್ ಇಟ್ ಈಸ್ ಅಂದ್ರ ಅಲ್ಲ. ಸಾಧನೆ ಮೂಲಕ ಕೆಲವೊಬ್ರು ಬಹಳಷ್ಟು ಮೇಲಕ್ಕೆ ಹೋಗ್ತಾರ, ಮತ್ತೆ ಯಾವುದೋ ಒಂದು ಆಸೆ ಆಮಿಷಗಳಿಗೆ ಬಿದ್ದು ಕೆಳಗೆ ಜರಿತಾರ. ಹಂಗಾಗಂಗಿಲ್ಲ. ಮೀಸಲು ಬೀಸರವಾಗದಂತಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ. ಅವನ ಜಗದೀಶ್ ಅಂತ, ಜಗದ ಒಡೆಯ. ಅದನ್ನ ಅಲ್ಲಮರು ಬಸವನನ್ನು ಕುರಿತು ಹೇಳುವಾಗ ಬಸವನ ಹೆಂಗಿದ್ದ ಅನ್ನೋದು ಬಹಳ ಸುಂದರವಾಗಿರ್ತಾವ. ಕುಂಡಲಿನ ಕೀಡದಂತೆ ಮೈ ಮಣ್ಣಾಗದಂತೆ ಇದ್ದೆ ಎಲ್ಲ ಬಸವಣ್ಣ, ಜಲದೊಳಗನ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆ ಎಲ್ಲ ಬಸವಣ್ಣ, ಜಲದೊಳಗನ ಮೌಕ್ತಿಕ್ಕದಂತೆ ಜಲವು ತಾನಾಗದಂತೆ ಇದ್ದೆ ಎಲ್ಲ ಬಸವಣ್ಣ. ಈ 3 ಬಸವಣ್ಣನ ಕುರಿತು ಅಲ್ಲವರು ಎಷ್ಟು ಚಂದ ಹೇಳ್ತಾರೆ. ಅಂದ್ರೆ ಹಂಗಿತ್ತ ಬಸವಣ್ಣ, ಹಂಗಿರ್ಬೇಕಂತ ನಮಗ್ ಹೇಳಾಕತ್ತಾರ ವಚನರು. ಎಲ್ಲ ಮೀಸಲಾಗಿದ್ರಿ. ಏನ್ ಹೆಂಗಿದ್ದ ಬಸವಣ್ಣ, ಕುಂಡಲಿನ ಕೀಡದಂತೆ ಮೈ ಮಣ್ಣಾಗದಂತೆ ಇದ್ದೆ ಎಲ್ಲ ಬಸವಣ್ಣ. ಕುಂಡಲಿನ ಕೀಡ ಮಣ್ಣಿನೊಳಗಿದ್ರು ತನಗ ರಾಡಿಯನ್ನ ಅಥವಾ ಮಣ್ಣನ್ನ ಹಚ್ಕೊಳ್ಳೋದಿಲ್ಲ.
ಹಾಗೆ ಬಸವನ ಎಲ್ಲರ ದೋಷಗಳನ್ನ ತೆಗೆದು ಹಾಕಿದ್ರು, ಯಾವ ಕಾರಣಕ್ಕೂ ತನಗ ದೋಷ ಅಂಟಿಸಿಕೊಡಿಲ್ಲ. ಜಲದೊಳಗಣ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆ ಅಲ್ಲ ಬಸವನ್ನ. ಜಲದೊಳಗಣ ತಾವರೆ ಇರೋದಲ್ಲ, ಜಲದ ಗುಣಲಕ್ಷಣಗಳಿಗೆ ಅಂಟಿಕೊಡುವುದಿಲ್ಲ. ಹಾಗೆ ಬಸವನ ಸಂಸಾರದೊಳಗಿದ್ರು ಸಂಸಾರದ ಗುಣಲಕ್ಷಣಗಳನ್ನ ಅಂಟಿಸಿಕೊಂಡಿಲ್ಲ, ನಿರ್ಲಿಪ್ತನಾಗಿದ್ದ. ಆನಂತರ ಜಲದಿಂದ ಆದ ಮೌಕ್ತಿಕದಂತೆ ಜಲವು ತಾನಾಗದಂತೆ ನೀರಿನಿಂದ ಮುತ್ತಾತು, ಮುತ್ತು ಹೊಳ್ಳಿ ನೀರಾಗಂಗಿಲ್ಲ. ಹಂಗ ನೀನು ಸಾಧನೆಯ ಶಿಖರಕ್ಕೇರಿ ಯಾವ ಕಾರಣಕ್ಕೂ ವಾಪಸ್ ಬರ್ಲಿಲ್ಲಲ್ಲಪ್ಪ ಬಸವನ್ನ, ನಿಮಗೆ ನಮೋ ನಮೋ ಅಂತ ಅಲ್ಲಮರು ಹೇಳುವಂತೆ ನಮಗ ಶೀಲ ಸದಾಚಾರಗಳನ್ನು ಶರಣರು ನಮಗ್ ಕೊಟ್ರು, ಅವುಗಳನ್ನು ನಾವು ಪಾಲಿಸ್ಬೇಕು. ಇನ್ನು ನಮ್ಮ ಇನ್ನೊಂದು ವಚನದೊಳಗೆ ತೋಂಟದ ಸಿದ್ಧಲಿಂಗ ಶಿವೇಗಳು ಹೇಳ್ತಾರೆ, ಯಾವುದು ಶೀಲ? ಸತ್ಯದಲ್ಲಿ ನುಡಿಯುವುದೇ ಶೀಲ, ಶೀಲ. ಸಜ್ಜನ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನ್ನರಿಯುವುದೇ ಶೀಲ. ಕಾಣಿಗೋ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವಿನಲ್ಲಿ ನಾವು ಸತ್ಯದಲ್ಲೇ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ. ಯಾವಾಗಲೂ ಸತ್ಯ ಮಾತನಾಡಬೇಕು ಮತ್ತು ಸತ್ಯದ ಮಾರ್ಗದಲ್ಲಿರಬೇಕು. ಆಗಲೇ ಬಸವಣ್ಣನವರ ನೇಮದೊಳಗೆ ಹೇಳಿದ್ರಲ್ಲ, ನುಡಿದು ಹುಸಿಯದಿದ್ದಡೆ ನೇಮ, ನಡೆದು ತಪ್ಪದಿದ್ದಡೆ ನೇಮ. ಸಜ್ಜನ ಸದಾಚಾರದಲ್ಲಿ ವರ್ತಿಸಿ, ಸಜ್ಜನ ಸದಾಚಾರದಲ್ಲಿ, ಈ ಸಜ್ಜನರು ಮತ್ತು ಶರಣರು ಹೋದಂತ ಸದಾಚಾರ ಮಾರ್ಗದಲ್ಲಿ ನಾವು ಸಾಗಬೇಕು. ನಿತ್ಯವನ್ನರಿಯುವುದೇ ಆ ಪರಮಾತ್ಮನ ಅಥವಾ ನಿತ್ಯ ಶಾಶ್ವತ ಪರಮಾತ್ಮನು ಶಾಶ್ವತ ಎಂಬ ನಿತ್ಯ ಸತ್ಯವನ್ನು ಅರಿಯುವುದೇ ಶೀಲ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವಿನಲ್ಲಿ ಇಂಥ ಒಂದು ಶೀಲಗಳನ್ನ ನಮಗೆ ಶರಣರು ಕೊಟ್ರು. ಅವುಗಳನ್ನ ನಾವು ಪ್ರತಿನಿತ್ಯ ಪಾಲಿಸೋಣ. ಇವು ಶೀಲಗಳನ್ನ ನೇಮಗಳನ್ನ ಪ್ರತಿನಿತ್ಯ ಪಾಲಿಸೋಣ. ಆ ಪಾಲಿಸುವಂತ ಒಂದು ಸದ್ಬುದ್ಧಿಯನ್ನ ಮತ್ತು ಆ ಸಾಮರ್ಥ್ಯವನ್ನ ಆ ಶರಣರು ನಮಗೆಲ್ಲರಿಗೂ ನೀಡ್ಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಶರಣು ಶರಣಾರ್ಥಿಗಳು. ಈಗ ಮ್ಯೂಟ್ ಮಾಡೋತ ಮಾತಾಡ್ತಾರ. ಎಲ್ರಿಗೂ ಶರಣು ಶರಣಾರ್ಥಿಗಳು ರೀ. ಅಗ್ರಜ ಆರಾಮದೇರಿ? ಹಾ ರೀ. ಹಾ ಗುರುಜಿ ನಮಸ್ತೆ ರೀ. ಬಾಳ ಖುಷಿ ಆಯ್ತ್ರಿ. ಆನಿಗಳವ್ರೆ, 5 ನಿಮಿಷ ನಮ್ಮ ರೇಖಾನು ಮಾತಾಡ್ತಾರೆ, ಆಮೇಲೆ ಮಾತಾಡಿ. ಕಂಟಿನ್ಯೂ ಮಾಡ್ಲಿ ಸರ್? ಹಾ ಮಾಡ್ರಿ ರೇಖಾ. ಸುದೀರ್ಘವಾಗಿ ಸುಮಾರು 55 ನಿಮಿಷಗಳ ಕಾಲ ಅತ್ಯಂತ ಮನಮುಟ್ಟುವ ಹಾಗೆ ಆ ಒಂದು ಶರಣರ ದೃಷ್ಟಿಯಲ್ಲಿ ನೇಮ ಮತ್ತು ಶೀಲ ಎನ್ನುವಂತಹ ವಿಶಿಷ್ಟ ಉಪನ್ಯಾಸವನ್ನು ಅತ್ಯಂತ ಅರ್ಥಪೂರ್ಣವಾಗಿ, ಹಾಗೆಯೇ ಆ ಒಂದು ಶರಣರು ಆ ಧರ್ಮದ ಹಾದಿಯಲ್ಲಿ ನಾವೆಲ್ಲ ಹೇಗೆ ನಡೆಯಬೇಕು, ಅದೇ ರೀತಿಯಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಾ ಅನಾಚಾರದ ಮಾರ್ಗಗಳನ್ನು ಬಿಟ್ಟು ಸದಾಚಾರದ ಮಾರ್ಗಗಳತ್ತ ನಡೆಯುತ್ತಾ ಹಾಗೂ ಪಂಚೇಂದ್ರಿಯಗಳು ಹಾಗೂ ಅರಿಷಡ್ ವೈರಿಗಳು ಹಾಗೂ ಸಪ್ತ ವ್ಯಸನಗಳನ್ನು ಮತ್ತು ಅಷ್ಟ ಮದಗಳನ್ನು ಹೇಗೆ ನಿಗ್ರಹಿಸಬೇಕು ಎನ್ನುವಂತಹ ಒಂದು ವೈಚಾರಿಕ ಶೀಲವೆಂದು ಆ ಒಂದು ವಚನ ಚನ್ನಬಸವಣ್ಣನವರ ವಚನವನ್ನು ಪ್ರಸ್ತುತಪಡಿಸುತ್ತಾ ಅನೇಕ ವಿಚಾರಧಾರೆಗಳನ್ನು ರೈತರು ಆಗಿರಬಹುದು, ಆಗಿರಬಹುದು, ಆರಕ್ಷಕರಾಗಿರಬಹುದು, ವೈದ್ಯರಾಗಿರಬಹುದು, ಹೀಗೆ ಸೈನಿಕರಾಗಿರಬಹುದು, ತಮ್ಮ ಒಂದು ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ತಮ್ಮ ಒಂದು ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವಂತಹ
ಅನೇಕ ನೇಮದ ವಿಧಗಳನ್ನು ಕುರಿತು ಅತ್ಯಂತ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ತಿಳಿಯಪಡಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಕಡ್ಡಿ, ಆಡಳಿತಾಧಿಕಾರಿಗಳು, ಬಸವಜ್ಯೋತಿ ಮಹಾವಿದ್ಯಾಲಯ, ಜಮಖಂಡಿ ಇವರಿಗೆ ನಮ್ಮ ವಚನ ಮಂಧಾರ ವೇದಿಕೆಯ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬರೋಣ. ಕಾರ್ಯಕ್ರಮದ ಮುಂದಿನ ಹಂತ ಪ್ರಶ್ನೋತ್ತರ ಸಂವಾದ ನಿರ್ವಹಣೆ ಹಾಗೂ ಶರಣು ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಒಂದು ವಚನ ಮಂಧಾರ ವೇದಿಕೆಯ ರೂವಾರಿಗಳು ಆಗಿರುವಂತಹ ಶ್ರೀಯುತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸರ್, ಕಂಟಿನ್ಯೂ. Yes, we'll continue. ಶರಣರ ದೃಷ್ಟಿಯಲ್ಲಿ ನೇಮ ಶೀಲದ ಕುರಿತು ಅತ್ಯಂತ ಪ್ರಬುದ್ಧ ಉಪನ್ಯಾಸವನ್ನು ನೀಡಿದಂಥ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವರ ಉಪನ್ಯಾಸ ಅತ್ಯಮೂಲ್ಯವಾದದ್ದು ಅಂತ ನಾನು ಅಂದ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಏನಾದರೂ ಪ್ರಶ್ನೆ ಅಥವಾ ಸಂವಾದ ಇದ್ರೆ ಮಾಡಬೇಕು. ಮೊದಲಿಗೆ ಸಪ್ನಾ ಆನಿಗೋಳ ಅವರು ಆವಾಗಲೇ ಪಿಂಗ್ ಮಾಡಿದ್ರು. ಸಪ್ನಾ ಅವರೇ ಮಾತಾಡಿ. ಅಗ್ರಜ ನಮಸ್ತೆ ರೀ. ನಮಸ್ತೆ, ಹೇಳ್ರಿ. ಇದೇಗ ಗುರುಜಿ ಬಾಳ ಚಂದ ಮಾತಾಡಿರಿ. ಇಷ್ಟ ಚಲೋ ಅನಿಸ್ತ್ರಿ. ಆತನು ಬಾಳ ಕಂಟಿನ್ಯೂ ಆದ ದೃಷ್ಟಾಂತಗಳು ಹೋಲಿಕೆ ಮಾಡಿ ಹೇಳೋದು ಬಾಳ ಸಂತೋಷ ಆಯ್ತ್ರಿ. ಅದ್ರೊಳಗ ಅವ್ರು ಏನ ವಾಮಕ್ಷೇಮ ಹೇಳಿರಲ್ರಿ, ಬಾಳ ಅರ್ಥ ಗರ್ಭಿತ ಐತ್ರಿ. ಅದಂದ್ರು ಬಾಳ ಮನ್ಸಿಗೆ ಬತ್ತು. ನಾವು ಟೀಚಿಂಗ್ ಟೈಮ್ನಾಗ ಅದನ್ನ ಸೆಂಟೆನ್ಸ್ ಗಳನ್ನ ಹಾಕೊಳಕ್ ಈಜಿ ಆತಂದ್ರಿ. ಮಾನಸಿಕ ಆರೋಗ್ಯ ಜಾಯಿಂಟ್ ಮಾಡಿರಲ್ಲ, ಬಾಳ ಭಯಂಕರ ಇದಾದ್ರಿ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದೊಂದ್ ಜವಾಬ್ದಾರಿ ಹೊತ್ತ ದೇವ್ರ ಒಂದೊಂದು ಪಾತ್ರದ ರೂಪದಲ್ಲಿ ಕಳ್ಸ್ಯಾರ ಅಂತ ಹೇಳಿರಲ್ರಿ, ಅದ ಬಾಳ ಸೊಗಸಾಗಿ ಮೂಡಿ ಬಂತ್ರಿ. ಆಮೇಲೆ ಒಡ್ಡು ಕಟ್ಟಿದ್ದು ನೀರಿನ ಹೇಳಿರಲ್ರಿ, ಬಾಳ ದೃಷ್ಟಾಂತ ಬಾಳ ಸೂಕ್ತವಾಗಿತ್ತು. ಉಳ್ಕಾದೆಲ್ಲಾರು ಹೇಳ್ತಾರ, ಪಾಲಿಟಿಷಿಯನ್ ಹೇಳ್ತಾರು, ಬೇಲಿದ್ ಹೇಳ್ತಾರ. ಆದ್ರ ಒಡ್ಡದ್ ನಾ ಫಸ್ಟ್ ಟೈಮ್ ಕೇಳಿನ್ರಿ ಇವತ್ತ್ರಿ. ನನಗೂ ಒಂದ್ ಸ್ವಲ್ಪ ಕ್ಲಾಸ್ ರೂಮ್ನ್ಯಾಗ ಅಳವಡಿಸ್ಕೊಳಕನು ನನಗ ಸಹಾಯ ಮಾಡಿರಿ. ನಿಮಗೂ ಮತ್ತೆ ಎಲ್ಲರ ಸ್ತ್ರೀ ಜನರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸಪ್ನಾ ಅವರೇ, ತಮ್ಮ ಅಭಿಮಾನ ಪೂರ್ವಕ ಮಾತುಗಳಿಗೆ. ಸರ್, ಶಿವಾನಂದ ನಾಗಣ್ಣ ಅವ್ರು ಜಾಯ್ನ್ ಆಗಿದ್ದಾರೆ, ಮಾತಾಡ್ತೀರಾ ಸರ್? ಸರ್, ನಾನು ಲೇಟ್ ಆಗಿ ಜಾಯ್ನ್ ಆದೆ ಸರ್, ಈಗ ಜಸ್ಟ್. ಓಕೆ. ಆದ್ರೂ ಕೂಡ ಅವರ ಮಾತಿನ ಶೈಲಿ ಅದ್ಭುತವಾಗಿತ್ತು. ಆಮೇಲೆ ನಾನು 2 ವಚನಗಳನ್ನ ಕೊನೆಗೆ ಕೇಳಿದೆ ಸರ್. ಆ ವಚನಗಳನ್ನ ಅರ್ಥ ವಿಶ್ಲೇಷಣೆ ಮಾಡ್ತಕ್ಕಂತ ವೈಶಿಷ್ಟ್ಯ ಏನಿದೆ ಅಲ್ಲ, ಅತ್ಯದ್ಭುತವಾಗಿತ್ತು ಸರ್. ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ನಾನು ಲಿಂಕ್ ಬಂದಿದ್ದು ನಾನು ಈಗ ನೋಡಿದೆ ಸರ್ ಅದನ್ನ, ಹಾಗಾಗಿ ನಾನು ಲೇಟ್ ಆಗಿ ಜಾಯ್ನ್ ಆದೆ. ಮುಂದಿನ ಏನಾದ್ರು ಸೆಷನ್ ನೀವು ಮಾಡಿದ್ರೆ ನಾನು ಬೇಗ ಜಾಯ್ನ್ ಆಗ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವ್ಯಾಲ್ಯೂಯಬಲ್ ಥಿಂಗ್ ಏನಂದ್ರೆ ಅವರು ಅದಕ್ಕೆ ವೈಜ್ಞಾನಿಕ ಟಚ್ ಕೊಟ್ರು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಹೌದು ಸರ್. ಈಗ ವಚನಗಳಲ್ಲಿ ವೈಜ್ಞಾನಿಕತೆ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಬೇಕಾಗಿದೆ ಸರ್. ವಚನಕಾರರು ಸಾಮಾಜಿಕವಾಗಿ, ರಾಜಕೀಯವಾಗಿ, ಐತಿಹಾಸಿಕವಾಗಿ ಎಲ್ಲವುಗಳನ್ನ ಇತ್ತೀಚೆಗೆ ಹಲವಾರು ಸಂಶೋಧನೆಗಳನ್ನ ಮಾಡಿ ಲೇಖನಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಬಟ್ ಆ ಸರ್ ಹೇಳ್ತಕ್ಕಂತ ರೀತಿ ಏನಿದೆ ಅಲ್ಲ ಸರ್, ವೈಜ್ಞಾನಿಕತೆಯನ್ನ ಅಳವಡಿಸಿಕೊಂಡು ಆಧುನಿಕ ಸಮಾಜದ ಒಂದು ಪರಿಶುದ್ಧತೆಗೆ ಯಾವ ರೀತಿ ಅರ್ಥವಾಗಬೇಕು ಅನ್ನುವಂಥದ್ದನ್ನ ಅತ್ಯಂತ ಮಾರ್ಮಿಕವಾಗಿ ಅವರು ಹೇಳಿಕೊಟ್ಟಿದ್ರು ಸರ್. ನಾನು 2 ವಚನ ಕೇಳಿದ್ರು ಕೂಡ ಅತ್ಯಂತ ಒಂದು ಅದ್ಭುತವಾದಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವಿಚಾರಗಳನ್ನ ಅವರು ವ್ಯಕ್ತಪಡಿಸಿದ್ರು. ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು. ಜೊತೆಗೆ ಇದನ್ನ ಸಂಘಟನೆ ಮಾಡಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಹಾರ್ದಿಕ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಅದು ನಾವು ಮಾಡ್ತಾ ಇರೋದನ್ನೇ, ವೈಚಾರಿಕ ಹಿನ್ನೆಲೆಯಲ್ಲಿ ವಚನಗಳನ್ನ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಚನಗಳನ್ನ ಅಧ್ಯಯನ ಮಾಡೋದೇ ನಮ್ಮ ಗುರುತರ ಜವಾಬ್ದಾರಿನೂ ಕೂಡ ಆಗುತ್ತೆ. ನಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಇದು ವಿಡಿಯೋ ರೆಕಾರ್ಡಿಂಗ್ ಅನ್ನ ನಾವು ಕಳಿಸ್ತೀವಿ, ಯು ಕ್ಯಾನ್ ವಾಚ್ ಇಟ್ ಲೇಟರ್. ಓಕೆ ಸರ್. ಗುರುಪ್ರಸಾದ್ ಅವರಿದಾರ? ಐ ಥಿಂಕ್ ಹಿ ಹ್ಯಾಸ್ ಲೆಫ್ಟ್. ಓಕೆ. ನಮ್ಮ ಶಿವಕುಮಾರ್ NC ಅವರು, ಶಿವಪ್ರಕಾಶ್ NC ಅವರು. ನಮಸ್ಕಾರ ಸರ್. ಶರಣು ಶರಣಾರ್ಥಿಗಳು. ಮತ್ತೊಮ್ಮೆ ಪ್ರೊಫೆಸರ್ ಬಸವರಾಜ ಕಡ್ಡಿ ಅವರ ಒಂದು ಅಮೋಘವಾದಂತಹ ಪ್ರವಚನಗಳನ್ನ ನಾವು ಕೇಳಿದ್ವು.
ಇದರ ಹಿನ್ನೆಲೆಯನ್ನ ನಾವು ಪ್ರಾಯಶಃ 12ನೇ ಶತಮಾನದಲ್ಲಿ ಕಾಣಬೇಕು ಅಂತೇಳಿ ನಾನು ಭಾವಿಸ್ತೇನೆ. ವೈದಿಕ ಆಚರಣೆಗಳಲ್ಲಿ ನೇಮ ಮತ್ತೆ ಶೀಲ ಇದಕ್ಕೆ ಬಹಳ ದೊಡ್ಡ ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ಕಾಲ ಅದು. ಆದ್ರೆ ಈ ನೇಮ ಮತ್ತು ಶೀಲಗಳು ಕೇವಲ ಬಾಹ್ಯದ ಆಡಂಬರಗಳಿಗೆ ಸೀಮಿತವಾದಂತಹ ಕಾಲ. ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ತಂತ್ರಗಾರಿಕೆ ಈ ನಮ್ಮ ವಚನಕಾರರ ವಚನಗಳಲ್ಲಿ ಅಡಗಿದೆ. ಅವರು ಹೇಳಿರುವಂತಹ ಸತ್ಯಕ್ಕನ ವಚನವಾದರೂ ಆಗಿರ್ಬೋದು, ಬಸವಣ್ಣನವರ ವಚನವಾದರೂ ಆಗಿರ್ಬೋದು, ಚನ್ನಬಸವಣ್ಣನವರ ವಚನವಾಗಿರ್ಬೋದು, ಅಲ್ಲಮ ಪ್ರಭುಗಳ ವಚನವಾದರೂ ಆಗಿರ್ಬೋದು. ಇಲ್ಲಿ ಒಂದು ತಂತ್ರಗಾರಿಕೆ ಏನಿದೆ ಅಂದ್ರೆ ನೇರವಾಗಿ ಅವರು ನೇಮ ಮತ್ತು ಶೀಲವನ್ನ ವಿರೋಧಿಸೋದಕ್ಕೆ ಹೋಗೋದಿಲ್ಲ. ಆದರೆ ನೇಮ ಮತ್ತು ಶೀಲಕ್ಕೆ ಅಂತರಂಗದ ಪರ್ಯಾಯಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ವಿರೋಧದ ಮಾತುಗಳನ್ನ ಆಡೋದಿಲ್ಲ. ಅವರು ಪ್ರತಿಯೊಂದು ನೇಮದ ಬಗ್ಗೆ ಮಾತಾಡುತ್ತಲೇ ಅದರ ನಿಜವಾದ ನೆಲೆ ಎಲ್ಲಿದೆ ಎನ್ನುವುದನ್ನ ಹೇಳುವಂತ ಪ್ರಯತ್ನವನ್ನು ಮಾಡ್ತಾರೆ. ನಾವು ಮಾಡುವಂತ ಪ್ರತಿಯೊಂದು ನೇಮಕ್ಕೂ ಕೂಡ ಅಂತರಂಗದಲ್ಲಿ ಒಂದು ನೆಲೆ ಇದೆ. ಪ್ರೊಫೆಸರ್ ಅವರು ಹೇಳಿದಾಗೆ ಸತ್ಯನಾರಾಯಣನ ಪೂಜೆಯನ್ನ ಮಾಡುವಂತಹ ಒಂದು ಆಶಯ ಏನಿದೆ, ಆ ಆಶಯ ಅಂತ ಹೇಳಿದ್ರೆ ಸತ್ಯಾಚರಣೆ. ಮುಖ್ಯವಾಗಿ ಅಂತ ಸತ್ಯಾಚರಣೆಯನ್ನ ನಾವು ಮಾಡದೆ ಕೇವಲ ವ್ರತಾಚರಣೆಯನ್ನೇ ನಮ್ಮ ಜೀವನದ ಗುರಿಯಾಗಿ ಇಟ್ಕೊಂಡು ಹೊರಟ್ರೆ ಅದರಲ್ಲಿ ಎಂಥ ಸಾರ್ಥಕತೆ ದೊರಕೀತು ಎನ್ನುವಂಥದ್ದು ಬಹಳ ವೈಚಾರಿಕ ಪ್ರಜ್ಞೆಯಲ್ಲಿ ನಾವು ನೋಡಬೇಕಾದಂತ ವಿಚಾರ. ಹಾಗಾಗಿ ಬಾಹ್ಯದ ಆಡಂಬರಗಳನ್ನೆಲ್ಲವನ್ನೂ ಕೂಡ ಅಂತರಂಗದ ವಿಜೃಂಭಣೆಯನ್ನಾಗಿ ಶರಣರು ನೋಡುವಂತಹ ಒಂದು ಪ್ರಯತ್ನದಲ್ಲಿ ಕಾಣುತ್ತೆ. ನಮ್ಮ ನೇಮ ಮತ್ತು ಶೀಲ ಅನ್ನುವಂಥದ್ದು ಬಾಹ್ಯದ ಆಚರಣೆಗಳಾಗಿ ಉಳಿಯೋದಿಲ್ಲ. ಅವು ಅಂತರಂಗದ ಅಭಿವ್ಯಕ್ತಿಗಳಾಗಬೇಕಾಗೇ ಹೊರತು, ಅಂತರಂಗವೆನ್ನುವಂತಹ ಹುತ್ತದಲ್ಲಿ ಅವು ನೆಲೆಸಬೇಕೇ ಹೊರತು ಬಾಹ್ಯದಲ್ಲಿ ಅವು ಕಾಣಿಸೋದ್ರಿಂದ ಯಾವ ಒಂದು ಸಾರ್ಥಕತೆಯೂ ಇಲ್ಲ ಅನ್ನೋದನ್ನ ಅವರು ಶರಣರು ತಮ್ಮ ವಚನಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ವಿಜಯಕುಮಾರ್ ಸರ್, ನನಗೆ ಇತ್ತೀಚೆಗೆ ಕುಂಭಮೇಳಕ್ಕೆ ಹೋದ ನನ್ನ ಪ್ರತಿಯೊಬ್ಬ ಗೆಳೆಯರು ನೋಡಿದಾಗಲೂ ನನ್ನ ಮನಸ್ಸಿನಲ್ಲಿ ಆದಂತ ವೇದನೆ ಅತ್ಯಂತ ಹೆಚ್ಚಿನ ವೇದನೆ ನನಗೆ ಆಗ್ತಾ ಇತ್ತು. ಕುಂಭಮೇಳಕ್ಕೆ ಹೋದಂತಹ ಪ್ರತಿಯೊಬ್ಬ ನಮ್ಮ ಶರಣರನ್ನೇ ಕುರಿತು ನಾನು ಹೇಳ್ತೇನೆ. ಶರಣ ತತ್ವವನ್ನು ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೇವೆ, ಶರಣ ತತ್ವವನ್ನು ನಾವು ಎಷ್ಟು ಮಟ್ಟಿಗೆ ಅರ್ಥೈಸಿಕೊಂಡಿದ್ದೇವೆ ಎನ್ನುವುದನ್ನ ನಮಗೆ ಅದರ ಬಹಳ ನಿಜವಾದ ಒಂದು ಅರ್ಥ ಆಯ್ತು. ಹೊರಗಡೆ ನಮ್ಮವರೆಲ್ಲರೂ ಕೂಡ ತಮ್ಮ ಶರಣ ನಿಷ್ಠೆಯನ್ನ, ಶರಣ ಬದ್ಧತೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತಪಡಿಸ್ತಾರೆ. ಆದರೆ ಇಂಥವರೆಲ್ಲರೂ ಕೂಡ ರಾತ್ರೋರಾತ್ರಿ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ನಾನು ಕುಂಭಮೇಳದ ವಿರೋಧಿ ಅಲ್ಲ, ಆದ್ರೆ ಇಲ್ಲಿ ಕುಂಭಮೇಳ ಅನ್ನುವಂಥದ್ದು ಕೇವಲ ಒಂದು ಬಾಹ್ಯಾಚರಣೆಗಷ್ಟೇ ಮೀಸಲಾದಂತಹ ಒಂದು ಆಡಂಬರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕುಂಭಮೇಳದ ನಿಜವಾದ ಆಶಯ ಮನಸ್ಸಿನಲ್ಲಿ ಇಳಿದಾಗ ಮಾತ್ರ ಮನಸ್ಸಿನಲ್ಲಿ ನಿಜವಾದ ಮಘಸ್ನಾನ ಆಗುತ್ತೆ, ಮನಸ್ಸಲ್ಲಿ ನಿಜವಾದ ಕುಂಭಮೇಳ ಆಗುತ್ತೆ. ಹಾಗಾಗಿ ಇವತ್ತು ಏನು ಪ್ರೊಫೆಸರ್ ಬಸವರಾಜ ಕಡ್ಡಿ ಅವರು ಹೇಳಿದರೆ, ಈ ಮಾತುಗಳನ್ನ ಪ್ರತಿಯೊಬ್ಬ ಶರಣರು ಕೂಡ ತಮ್ಮ ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ಬೇಕು, ಕಡೆದು ಒಂದು ಪ್ರತಿಮೆ ರೂಪದಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ನಾವು ಮಾಡುವಂತ ಪ್ರತಿಯೊಂದು ನೇಮದ ಹಿಂದೆ, ನಾವು ಮಾಡುವ ಪ್ರತಿಯೊಂದು ಶೀಲದ ಹಿಂದೆ ಇರುವಂತಹ ನಿಜವಾದ ಅರ್ಥವನ್ನ ಅರ್ಥಕೊಂಡ್ಬಿಟ್ಟು ಅದನ್ನ ಮನಸ್ಸಿನ ಆಭರಣವಾಗಿ ನಾವು ಇಟ್ಕೊಳ್ಬೇಕೇ ಹೊರತು ಬಾಹ್ಯದ ಆಡಂಬರವನ್ನಾಗಿ ನಾವು ಎಂದೂ ತೋರಿಸೋದಕ್ಕೆ ಹೋಗಬಾರದು. ಇದರಲ್ಲೇ ನಿಜವಾದ ಶರಣತ್ವ ಅಡಗಿದೆ, ಇದರಲ್ಲೇ ನಿಜವಾಗಿ ಬಸವಾದ ಶರಣರ ತತ್ವಗಳ ಅನುಷ್ಠಾನ ಅಡಗಿದೆ ಅಂತ ಹೇಳಿ ಭಾವಿಸ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ಯು ಹ್ಯಾವ್ ಟಚ್ಡ್ ಅಪಾನ್ ಅ ವೆರಿ basic tenet of the Vachana literature. Thank you, sir. Next ನಮ್ಮ ನಂದೀಶ್ವರ್ ಅವರು ಮಾತಾಡ್ಬೋದಾ? ಶರಣಾರ್ಥಿಗಳು ಸರ್. ಸರ್ ಹೇಳಿ. ಶರಣರಲ್ಲಿ ನಿಯಮ ಮತ್ತು ಶೀಲದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ನಾವು ಮೆಟ್ಟಲುಗಳನ್ನ ತುಳಿದಿರ್ಬೇಕು. ಅವರು ಎಷ್ಟು ಸರಳವಾಗಿ ಬಸವಣ್ಣನವರ ಒಂದು ಪಂಚಾಚಾರ್ಯಗಳ ಸೂತ್ರಗಳ ಬಗ್ಗೆ ಪಂಚ ಅನುಭವಗಳನ್ನ ಹೇಳ್ತಾ ಹೋದ್ರು. ಲೈಫ್ ಅನ್ನ, ಬದುಕನ್ನ ಯಾವ ರೀತಿ ತಗೊಳ್ಬೇಕು, ಆಸ್ ಇಟ್ ಕಮ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಅನ್ನೋದ್ರ ಬಗ್ಗೆ. ಆಮೇಲೆ ನಮ್ಮ ಶಿವಪ್ರಕಾಶ್ ಅವರು ಅದಕ್ಕೆ ಹೆಚ್ಚಿನ ಒಂದು ಹೊದಿಕೆಯನ್ನ ಹಾಕಿದ್ರು. ನಮ್ಮ ಇತ್ತೀಚಿನ ಮಹಾಕುಂಭದ ಒಂದು ಟಚ್ ಅನ್ನು ಕೂಡ ಕೊಟ್ರು. ಇದರಲ್ಲಿ ಅದೇ ರೀತಿ ಒಪ್ಪಿನ ಷಡಾಕ್ಷರಿಗಳು ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇರುತ್ತೇರು ಶಿವಯೋಗಿ ಅಂತಾನು ಹೇಳ್ತಾರೆ. ಆದ್ರೆ ಸತ್ಯಕರ ವಚನವನ್ನ ಅವರು ಮೊದಲು ಉಪಯೋಗಿಸಿದಾಗ ಅವಾಗ್ಲೇ ಅನ್ಕೊಂಡೆ ಇದು ಡೈರೆಕ್ಟ್ ಆಗೇ ಪಾಯಿಂಟ್ ನೇಮದ ಮತ್ತು ಅನುಸರಣೆಯ ಬಗ್ಗೆ
ಅಣ್ಣವ್ರು ಮಾತಾಡ್ತಾರೆ ಅಂತೇಳಿ ಅದು ತಕ್ಕನಾಗೆ ಮಾತಾಡಿದ್ರು. ಹೆಚ್ಚು ಹೇಳುವಂತ ವಿದ್ವಾನು ನಾನಲ್ಲ, ಪ್ರಶ್ನೆ ಕೇಳುವಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ಕೇಳ್ಕೊಂಡು ನಾನು ನನ್ನ ಅನುಭವವನ್ನ ಸರಿ ಮಾಡಿಸ್ಕೊಳ್ಳುವಂತ ಒಂದು ಪರಿಪಾಠವನ್ನ ನಾನು ಮೊದ್ಲಿಂದ ಬೆಳೆಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನನ್ನ ಬಗ್ಗೆ ಶಿವಪ್ರಕಾಶ್ ಅವರಿಗೆ ಚೆನ್ನಾಗೇ ಗೊತ್ತು. ನಾವೇನಿದ್ರು ನಮ್ಮ ತತ್ವವನ್ನ 10 ಜನಕ್ಕೆ ತಿಳಿಸ್ಬೇಕು, ಉಳಿಸ್ಕೊಂಡು ಹೋಗುವಂಥದ್ದು. ಬೆಳೆಸ್ಕೊಂಡು ಹೋಗ್ತೀವೋ ಏನೋ ನನಗಂತೂ ಗೊತ್ತಿಲ್ಲ. ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಇದರಲ್ಲಿ ನೇಮ ಮತ್ತು ಶೀಲದ ಬಗ್ಗೆ ಅವ್ರ ವಿಚಾರಗಳನ್ನ ತಿಳಿಸಿದಾಗ ನಾವೇ ಒಂದ್ಸತಿ ಚರ್ಮನ ಒಂದ್ ಸ್ವಲ್ಪ ತಿಕ್ಕೊಂಡು ನೋಡ್ಕೊಳ್ತಾ ಇದ್ದೆ ಅವಾಗ. ಇಂಥ ಒಂದು ಅವಕಾಶಗಳನ್ನ, ಇಂಥ ಒಂದು ವೇದಿಕೆಯನ್ನ ತಾವು ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಾವೇನು ಉತ್ತರ ಹೇಳೋವಂತಿಲ್ಲ. ನಿಮ್ಮ ಜೊತೆಯಲ್ಲಿ ನಾವು ಇರುವಂತದ್ದೇ ಒಂದು ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾಗೂ ನಮ್ಮ ಹೇಳ್ದಂತ ನನ್ನ ಸ್ನೇಹಿತರಿಗೆ ಶರಣಾರ್ಥಿಗಳನ್ನ ತಿಳಿಸ್ತಾ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ನಂದೀಶ್ವರ್ ಅವರೇ. ನಂದೀಶ್ವರ್ ಅವರು ಹಾಗೂ ಶಿವಪ್ರಕಾಶ್ ಅವರು ನಮ್ಮ ದೂರದ ಮಸ್ಕಟ್ನಲ್ಲಿ ಸರಿಸುಮಾರು 25-30 ವರ್ಷದಿಂದ ನೆಲೆಸಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ, ವಚನ ಸಾಹಿತ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ನಿರ್ಮಲಾ ಅಮರೇಶ್ ಅಂತ ದಂಪತಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಅಷ್ಟು ದೂರದಲ್ಲಿದ್ರು ಕೂಡ ನಮ್ಮ ಪರಂಪರೆಯನ್ನ, ನಮ್ಮ ವಚನ ಸಾಹಿತ್ಯವನ್ನು ಬೆಳೆಸ್ತಾ ಇರೋದು ಅವು ಶ್ಲಾಘನೀಯ ಕೆಲಸ ಅಂತ ನನ್ಗನ್ಸುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ 4-5 ಜನ ಹೊಸವರು ಬಂದಿದ್ದಾರೆ. ಝಳಕೆ ಅಂತ, ಕೊಟ್ಟಿಗೆ ಅಂತ, ತುರ್ಮರಿ, ಆಮೇಲೆ ಗಿರಡ್ಡಿ ಅಂತ. ಯಾರಾದ್ರೂ ಒಬ್ರು ಮಾತನಾಡ್ಬೋದಾ? ಕೊಟ್ಟಿಗೆ ಅವರಂತಿದ್ದಾರೆ, ಝಳಕೆ ಅವರು ಇದ್ದಾರೆ. ಯಾರಾದ್ರೂ ಮಾತನಾಡ್ತೀರಾ? ಓಕೆ, ಐ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸೆಷನ್. ಶರಣಾರ್ಥಿಗಳು. ನಾನು ಜಯದೇವಿ ಅಂತ ಹೊಸದಾಗಿ ಸೇರ್ಕೊಂಡಿರೋದು. ಭೇಟಿಯಾಗಿದ್ರಲ್ಲ ನಿನ್ನೆ? ಹಾ, ಹೌದು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಇವರು ಪ್ರೊಫೆಸರ್ ಶರಣರು. ನಾನು ಹಿಂದೆ ಅವ್ರದ್ದು ಒಂದು ವೀಕ್ ಕೇಳಿದ್ದೀನಿ ಬಸವವಾಣಿನಲ್ಲಿ ಅವ್ರದ್ದು. ಅಷ್ಟು ಚೆನ್ನಾಗಿ ಒಂದು ವೀಕ್ ಅಲ್ಲಿ ಬಸವ ಶರಣ ಸಂಸ್ಕೃತಿ ಅನ್ನೋದನ್ನ ಒಂದೊಂದು ವಚನಗಳ ಮೂಲಕ ಅವ್ರು ಹೇಳ್ತಾ ಇದ್ರು. ತುಂಬಾ ಮೈ ರೋಮಾಂಚನ ಆಗ್ತಾ ಇತ್ತು ಅವ್ರಿಗೆ ಕೇಳ್ಕೊಂಡಾಗ. ಮತ್ತೆ ಅವ್ರದ್ದೇ ಇವತ್ ನನಗ್ ಸಿಕ್ಕಿದೆ ಕೇಳಕ್ಕೆ. ಅದು ನಮ್ ಸೌಭಾಗ್ಯ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಎಲ್ಲಾ ಒಂದೊಂದು ವಚನಗಳನ್ನ ಕೋಟ್ ಮಾಡ್ಕೊಂಡು ನೇಮ ಶೀಲದ ಬಗ್ಗೆ ಎಷ್ಟೊಂದು ಮಗ್ನವಾಗಿ ವೈವಿಧ್ಯವಾಗಿ ಹೇಳಿದ್ದಾರೆ ಅವ್ರು. ಅಷ್ಟೊಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಾವೆಲ್ಲ ಅದಕ್ಕೆ ತಲೆ ಬಾಗ್ಲೇಬೇಕು. ಅದ್ರಲ್ಲಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ನಾಯಕ ನರಕ ಅಂತ ಹೇಳ್ತಾರಲ್ಲ, ವಚನಗಳಲ್ಲಿ ತುಂಬಾ ವಚನಗಳಲ್ಲಿ ಬಂದಿದೆ. ತುಂಬಾ ವಚನಗಳಂದ್ರೆ 90% ವಚನಗಳು ನೇಮ ಶೀಲದಲ್ಲೇ ಹೇಳ್ತಾ ಇದಾವೆ, ಎಲ್ಲಾ ವಚನಗಳು ಕೂಡ. ಆದ್ರೆ ಕೆಲವೊಂದು ವಚನಗಳಿಗೆ ನಾಯಕ ನರಕ ತಪ್ಪದು ಅಂತಾರಲ್ಲ, ಅದರ ಅರ್ಥ ಏನು ಅಂತ ನಾನು ಅವ್ರನ್ನ ಕೇಳ್ಬೇಕು ಅಂತ ಇದ್ದೀನಿ. ಸರ್, ಏನಿಲ್ಲ, ಅದು ನಾಯಕ ನರಕ ಸುಮ್ಮ ಒಂದಿಟ್ಟು ಮತ್ತಷ್ಟು ಸಿಟ್ಟು ಹೇಳಕತ್ತಿರ ಅವ್ರು. ಅವ್ ಮತ್ತ ನಾಯಕ ನರಕ ಒಂದೈತಿ ಹೇಳೋರು ಜನ ಅದಾರ ಸರ್. ಸ್ವರ್ಗ ನರಕ ಮ್ಯಾಲದವು, ನಾಯಕ ನರಕ ಒಂದೈತಿ, ಮತ್ ನರಕ ಒಂದೈತಿ. ಬಸವನವ್ರು ಹೇಳ್ಯಾರಲ್ಲ ಅಂತ ಹೇಳಿ ಹಂಗಿಲ್ಲ ಅದು. ಈಗ ನಾವ್ ಒಮ್ಮೆ ಸಿಟ್ಟಿಗೆ ಏನ್ ಹೇಳ್ಬೇಕು ಅನ್ನೋದು ತಿಳಿವಲ್ದತ್ತಾರಲ್ಲ, ಅದು ನಾಯಕ ನರಕ ಅಂತಾರ, ಮತ್ತೇನಿಲ್ಲ, ಅದು ನರಕನ. ಅಂದ್ರೆ ನಮ್ಮ ಶರಣ ಸಂಸ್ಕೃತಿನಲ್ಲಿ ಬಸವಾದಿ ಶರಣರು ಎಲ್ಲೂ ಕೂಡ ಸ್ವರ್ಗ ನರಕದ ಹೇಳಿಲ್ಲ ಅಲ್ವಾ? ಇಲ್ಲಿ ಹೇಳಿಲ್ಲ. ಆದ್ರೆ ನಿನ್ನೆ ನಾನು ಇನ್ನೊಂದು ವೆಬಿನಾರ್ ನಲ್ಲಿ ಕೇಳಿದೆ. ಇದೊಂದು ಅಲ್ಲಮ ಪ್ರಭುಗಳದ ಒಂದು ವಚನ ಸಿದ್ದರಾಮೇಶ್ವರ ಅವ್ರಿಗೆ ಹೇಳ್ತಾ ಇರ್ತಾರೆ ಅವರು. ಅನ್ನವ ನಿಕ್ಕುವುದು, ನನ್ನೀಯ ನುಡಿಯುವುದು, ಅರಿವೊಟ್ಟಿಗೆ ನಿಕ್ಕುವುದು, ಇದೆಲ್ಲ ಮರಣದ ಮೇಲೆ ಸ್ವರ್ಗ ಉಂಟಲ್ಲದೆ ನಿಜದ ನೆಲವು ಭುವೇಶ್ವರನಿಂದ ಸಾಧ್ಯವಾಗುದು ಅಂತ ಒಂದು ವಚನ ಹೇಳಿದ್ರು ಅವರು. ಅದಕ್ಕೆ ನಾನ್ ಕೇಳ್ದೆ, ಇಲ್ಲಿ ವಚನದಲ್ಲಿ ಈ ತರ ಸ್ವರ್ಗ ಅನ್ನೋದು ಇದೆಯಾ? ನಾವು ಯಾಕೆಂದ್ರೆ ಬಸವಣ್ಣವ್ರ ವಚನ ಈ ತರ ಆಚಾರವೇ ಸ್ವರ್ಗ, ಅನಾಚಾರವೇ ದೇವಲೋಕ ಮರ್ತೇಲೋಕ ಬೇರೆ ಇಲ್ಲ ಅಂತ ಹೇಳಿದ್ದಾರೆ. ಹಂಗಾದ್ರೆ ಸ್ವರ್ಗ ಅನ್ನೋದು ಯಾವ್ದಿದೆ ಅಂತ ನಾನ್ ಕೇಳ್ದೆ. ಇಲ್ಲ, ಇದು ನಾಯಕ ನರಕ ಅಂದ್ರೆ ಅತ್ಯಂತ ಹೀನಾಯ ಸ್ಥಿತಿ ಅಂತ. ಆಯ್ತು, ಸ್ವರ್ಗನು ಇದೆಯಾ ಅಂತ ನಾನ್ ಕೇಳ್ತಾ ಇದ್ದೀನಿ. ಸ್ವರ್ಗ ಅಂದ್ರೆ ನಿಮ್ಮ ಅಂತರಂಗದ ಅರಿವು ಅಷ್ಟೇ ಅವ್ರು ಹೇಳೋದು. ಅಷ್ಟೇ. ಇಲ್ಲ, ಅವ್ರು ಹೇಳ್ತಾ ಇರೋದು ಹಾಗೇನೆ ಇದೆಯಂತೆ. ಪುನರ್ಜನ್ಮ ತಾಳ್ಕೊಂಡ್ ಬಂದಿರೋರು ಹೇಳಿದಾರಂತೆ ಸ್ವರ್ಗ ಅನ್ನೋದಿದೆ.
ಇಲ್ಲ, ಸ್ವರ್ಗ ನರಕ ಕಾನ್ಸೆಪ್ಟ್ ನಮ್ಮ ಶರಣರಲ್ಲಿ ಬರೋದೇ ಇಲ್ಲ. ಸ್ವರ್ಗ ಅಂದ್ರೆ ನಂಗೆ ಅರಿವು, ಅಜ್ಞಾನವೇ ನರಕ ಅಂತ. ಅಂದ್ರೆ ಅತ್ಯಂತ ಹೀನಾಯ ಸ್ಥಿತಿ ನರಕ, ಅತ್ಯಂತ ಆನಂದದಾಯಕ ಸ್ಥಿತಿ ಸ್ವರ್ಗ ಅನ್ನೋದೇನೆ ಶರಣರ ಕಾನ್ಸೆಪ್ಟ್. ಅದೇ ಅದ್ ನನ್ಗೆ ಬೇಕಾಗಿದೆ. ಯಾಕೆಂತಂದ್ರೆ ಸುಮಾರು ಅದೇ ಹೇಳ್ಕೊಂಡ್ ಬಂದಿರೋದು ನಮ್ಗೆ ವಚನಗಳೆಲ್ಲ ತಿಳಿಸ್ತಾ ಇರೋದೇ ಅದೇ. ಸ್ವರ್ಗ ನರಕದ ಕಾನ್ಸೆಪ್ಟ್ ನಮ್ಮ ಶರಣರಲ್ಲಿ ಇರೋದೇ ಅಷ್ಟು. ಓಕೆ ಮ್ಯಾಮ್, ದಿಸ್ ಇಸ್ ದ ಒಂದ್ ಮಿನಿಟ್. ಅಕ್ಕರ್ ಅವ್ರು ಏನು ನಿನ್ನೆ ಅದು ಅಲ್ಲಮರ ವಚನ ಹೇಳಿದ್ರಲ್ಲ ಆಗಡೆ, ದಾನ ಮಾಡುದು, ಅನ್ನ ನೀಡುದು, ಇದು ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೇವ ಅಂತ ತಿಳ್ಕೊಂಡು ಮಾಡಾಕತ್ತೀರಿ ಅಷ್ಟ ತಿಳ್ಕೊಳ್ಳೋದು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ ತಿಳ್ಕೊಂಡಿರ್ಲ ಅದಲ್ಲ, ಅಷ್ಟೇ ಇದು. ಸರಿಯಾಗಿ ಹೇಳಿದ್ರಿ ಶರಣ್ಯ ಅಣ್ಣವ್ರೆ ನೀವು. ನನಗೆ ಮನಸ್ ತೃಪ್ತಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಮತ್ತಾರು ಮಾತಾಡ್ತೀರಾ? ಓಕೆ, ರೇಖಾ ಮೇಡಮ್, ಶಲ್ ವಿ ಮೂವ್ ಆನ್ ಟು ಶರಣ ಸಮರ್ಪಣೆ? ಕಂಟಿನ್ಯೂ ಮಾಡ್ಲಾ ಸರ್? ನಾನು ಮಾಡ್ತೀನಿ. ಸರಿ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಆಶಿತ್ ಕವನ ವಿಷ್ಣು ತುಮಕೂರಿಂದ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರೋಕ್ಕಾಗ್ಲಿಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನೇಮ ಮತ್ತು ಕಟ್ಟಾಚರಣೆ, ಅದಕ್ಕಿಂತ ಮುಂಚೆ ನಾವು ಅತಿಥಿಗಳ ಒಂದು ಪರಿಚಯ ಮಾಡಬೇಕಿತ್ತು. ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವರು ಉಪನ್ಯಾಸ ಮಾಡೋದನ್ನೇ ಒಂದು ಪರಿಚಯ ಅಂತ ಹೇಳ್ಬಿಟ್ಟು ಅದನ್ನ ಬರೀ ನಾನು ಆಡಳಿತ ಅಧಿಕಾರಿ, ಬಸವಜ್ಯೋತಿ ಕಾಲೇಜಿನ ಆಡಳಿತ ಅಧಿಕಾರಿ ಅಂತ ಕಳಿಸಿದ್ರು. ಹಾಗಾಗಿ ಅಷ್ಟನ್ನೇ ನಾವು ಮೆನ್ಷನ್ ಮಾಡಿದ್ವಿ. ಇನ್ನು ಈ ಉಪನ್ಯಾಸಕ್ಕೆ ಬರೋದಾದ್ರೆ, ನೇಮ ಹಾಗೂ ಶೀಲವನ್ನ ವೈಜ್ಞಾನಿಕವಾಗಿ ಹಾಗೂ ವೈಚಾರಿಕವಾಗಿ ಅವರು ಬಿಂಬಿಸಿದ್ದು. ಅಂದ್ರೆ ಒಂದು ಕುದುರೆಗೆ ನಾವು ಹೇಗೆ ಆ ಕಟ್ಟನ್ನು ಕಟ್ತೀವಿ, ಹಾಗೆ 1 ಇಂಚು ಆ ಕಡೆ ಈ ಕಡೆ ಸರಿಲಾರ್ದಂಗೆ ವಚನ ಅಂದ್ರೆ ಶರಣರ ದೃಷ್ಟಿಯಲ್ಲಿ ನೇಮಶೀಲಗಳು ಯಾವಿರ್ತಾವ ಅಂತಕ್ಕಂಥ ವಿಚಾರವನ್ನ ಅತ್ಯಂತ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತೀವಲ್ಲ, ಸಿಸ್ಟಮ್ಯಾಟಿಕ್ ಅಧ್ಯಯನ, ಸಿಸ್ಟಮ್ಯಾಟಿಕ್ಸ್ ಒಂಥರ ಮ್ಯಾಥಮೆಟಿಕ್ಸ್ ಇದ್ದಂಗೆ. ನೇಮ ಅಂದ್ರೆ ಕಟ್ಟಾಚರಣೆ, ಅದ್ರ ಜೊತೆಗೆ ಸತ್ಯಕ್ಕನ ವಚನದಿಂದನೇ ಶುರು ಮಾಡಿದ್ರು. ಅರ್ಚನೆ ಪೂಜನೆ ನೇಮವಲ್ಲ ಅಂತ ಅಂತ ಹೇಳ್ತಾ ಅವರು ಹಿ ಹಸ್ ಟಚ್ಡ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ಬ್ರೈನ್ ಹೆಲ್ತ್ ಅಂತ. ನಾನು ಸುಮಾರು 2009 ಅನ್ಸುತ್ತೆ ಇದಕ್ಕೆ ಹೋಗಿದ್ದೆ. ಕೆನಡಾಕ್ಕೆ ಹೋದಾಗ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾನಲ್ಲಿ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ವಚನಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬಗ್ಗೆ ಉಪನ್ಯಾಸ ಮಾಡ್ತಾ ನಾನು ಹೇಳಿದ್ದು ಏನಂದ್ರೆ, ಯಾವಾಗ ನೀವು ವೆನ್ ಯು ಹ್ಯಾವ್ ದಿ ಪೀಸ್ ಆಫ್ ಮೈಂಡ್ ಇನ್ ಇಂಟರ್ನಲ್ ಆಸ್ ವೆಲ್ ಆಸ್ ಔಟರ್, ಆವಾಗ ನಿಮ್ಮ ಎಫಿಷಿಯನ್ಸಿ ಏನಂತ ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದಾಗ, ಅಲ್ಲಿದ್ದಂಥ ಒಬ್ಬ ರಿಸರ್ಚ್, ನೈಜೀರಿಯಾದಿಂದ ಬಂದಂತಹ ಒಬ್ಬ ರಿಸರ್ಚ್ ಹುಡುಗ, ಮಸಾದ್ ಅಂತ ಅವನ ಹೆಸರು, ಅವನು ರಿಸರ್ಚ್ ಮಾಡ್ತಿದ್ದಂಥ ವಿಷಯನೇ ಬಹಳ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಆಗಿತ್ತು. ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ, ಆಮೇಲೆ ಮ್ಯಾಕ್ ಮಾಸ್ಟರ್ಸ್ ಯೂನಿವರ್ಸಿಟಿ ಅಂತ, ಇವೆರಡು ಟೊರೊಂಟೋದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ. ಅಲ್ಲಿ ಸುಮಾರು 800 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಎದ್ಬಿಟ್ಟು he said very profound, ನೋಡಿ, advanced therapies and approaches to brain health and peace. ಅದರಲ್ಲಿ ಅವನು ಬಹಳ ಅದ್ಭುತವಾಗಿ ಹೇಳಿದ, ಅಂದ್ರೆ ಹೌ ಬ್ರೈನ್ ಸೆಲ್ಸ್ ಡೆವಲಪ್ ಟು ಅಲೈನ್ ಪೀಸ್ಫುಲ್ ಮೈಂಡ್ ಅಂತಕ್ಕಂಥ ಒಂದು ರಿಸರ್ಚ್ ಮಾಡ್ತಿದ್ದವನು. ಅದರಲ್ಲಿ ಬಹಳ ಅದ್ಭುತವಾಗಿ ಯಾವಾಗ ನಮ್ಮ ಪೀಸ್ ಆಫ್ ಮೈಂಡ್ ಬರ್ತದೆ, ಆವಾಗ ಈ ನಮ್ಮ ಬ್ರೈನ್ ಸೆಲ್ಸ್ ಅಲೈನ್ ದೆಮ್ಸೆಲ್ಸ್ ಟು ಗೆಟ್ ದ ಪೀಸ್ ಆಫ್ ದ ಮೈಂಡ್ ಅಂತಕ್ಕಂಥ ವಿಚಾರವನ್ನ ಅವನು ಮಾಡ್ದ. ಅದಷ್ಟಲ್ದೇನೆ ತನ್ನ ಎಲ್ಲ ರಿಸರ್ಚ್ ಪೇಪರ್ಗಳನ್ನ, ಸರಿಸುಮಾರು 800 ಪೇಜ್ಗಳ ಒಂದು ರಿಸರ್ಚ್ ಪೇಪರ್ ಅನ್ನ ನೋಡ್ದ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ದ ಒಂದು ಇಡೀ ರಾತ್ರಿ. ಅದಕ್ಕೆ ಸಂವಾದಿಯಾಗಿ ನಿಲ್ತಕ್ಕಂಥದ್ದು ಈ ಅರ್ಚನಾ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ ಅಂತಕ್ಕಂಥದ್ದು ವೆರಿ ಫ್ಯಾಸಿನೇಟಿಂಗ್. ನನಗೆ ಬಹಳ ಅದ್ಭುತ ಅನಿಸ್ತು. ಪರದನ ಪರಸ್ತ್ರೀ ಗೆರಗಪ್ಪದಿರುವುದೇ ನೇಮ, ಶಂಭು ಜೈಕೇಶ್ವರನಲ್ಲಿ ನೀವು ಕಾಣಿರನ್ನ ನಿತ್ಯ ನೇಮ ಅಂತಕ್ಕಂಥ ಇಡೀ 800 ಪೇಜ್ಗಳ ಸಾರಾಂಶವನ್ನ ಒಂದೇ ಒಂದು ವಚನದಲ್ಲಿ ನಮ್ಮ ಸತ್ಯಕ್ಕ ಹೇಳ್ತಾಳೆ. ಅಂತಂದ್ರೆ ಹೌ ಬ್ರೈನ್ ಸೆಲ್ಫ್ ವಿಲ್ ಮ್ಯಾಪ್ ದೆಮ್ಸೆಲ್ಸ್ ಟು ಅಲೈನ್ ಟು ದಿ ಪೀಸ್ ಆಫ್ ಮೈಂಡ್ ಅಂತಕ್ಕಂಥ ವಿಷಯವನ್ನ ಆ ಮಸಾದ್ ಅನ್ನತಕ್ಕಂಥ ಸ್ಟೂಡೆಂಟು ನನಗೆ ಹೇಳಿದ್ದು ಬಹಳ ವಿಚಿತ್ರ ಅನಿಸ್ತು.
2 ದಿವಸ ಅವನ ಜೊತೆ ವಚನ ಸಾಹಿತ್ಯದಲ್ಲಿ ಏನೇನ್ ಬರುತ್ತೆ ಅಂತಕ್ಕಂಥದ್ದು, ಆ ಕನ್ನಡ ಹಾಸಿಗೆನಲ್ಲಿ ಬರುತ್ತಲ್ಲ, ಅನಾಟಮಿ ಆಫ್ ದಿ ಬಾಡಿ, ನಮ್ಮ ಚಿಕ್ಕೋಡಿಯ ಡಾಕ್ಟರ್ ದಯಾನಂದ್ ಮೂಲಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಇದನ್ನ. ಅವರು ಸ್ವತಃ ಸರ್ಜನ್ ಆಗಿರೋದ್ರಿಂದ ಕನ್ನಡ ಹಾಸಿಗೆಯಲ್ಲಿ ಹೆಲ್ತ್ ಆಸ್ಪೆಕ್ಟ್ಸ್ ಏನ್ ಬರುತ್ತೆ ಅಂತಕ್ಕಂಥದ್ದನ್ನ ಬಾಲಸಂಗಯನ ವಚನಗಳು, ಆಮೇಲೆ ಕನ್ನಡ ಹಾಸಿಗೆಯಲ್ಲಿರ್ತಕ್ಕಂಥ ವಚನೇತರ ಸಾಹಿತ್ಯದ ಮೂಲಕ ಎಷ್ಟು ಅದ್ಭುತವಾಗಿ ವರ್ಣಿಸ್ತಾರೆ ಅಂತಂದ್ರೆ, ನಮ್ಮ 12ನೇ ಶತಮಾನದ ವಚನಕಾರರು ಎಷ್ಟು ಅಡ್ವಾನ್ಸ್ ಆಗಿದ್ರು, ಎಷ್ಟು ಅದ್ಭುತವಾಗಿ ತಮ್ಮ ಈ ವೈಜ್ಞಾನಿಕ ಚಿಂತನೆಗಳನ್ನ ವಚನಗಳಲ್ಲಿ ಅಳವಡಿಸಿಕೊಂಡಿದ್ರು. ಅದನ್ನ ತಮ್ಮ ಈ ಉಪನ್ಯಾಸದುದ್ದಕ್ಕೂ ನಮ್ಮ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವರು ಹೇಳಿದ್ ನನಗೆ ಒಂಥರ ಫ್ಲೇವರ್ ಗಾಸ್ಟಿಂಗ್, ಒಂಥರ ಮೈ ನವಿರತಕ್ಕಂಥ ಒಂದು ಸಂಗತಿ, ಬಹಳ ಅದ್ಭುತವಾದಂಥ ಸಂಗತಿ. ಅದರಲ್ಲಿ ಸ್ಪೆಷಲಿ ಹೌ ಬ್ರೈನ್ ಸೆಲ್ಸ್ ಡೆವಲಪ್ ದೆಮ್ಸೆಲ್ಸ್ ಟು ಅಲೈನ್ ಪೀಸ್ಫುಲ್ ಮೈಂಡ್. ಏಕದೇಹೋಪಾಸನೆಯಿಂದ ನಾವು ಎಷ್ಟು ಅಲೈನ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಅದ್ಭುತ ವಿಷಯ ಇದು. ನೇಮ ಆಮೇಲೆ ಶೀಲ, ಇವೆರಡು ನಮ್ಮ ಬ್ರೈನ್ ಅನ್ನ ಹೆಂಗೆ ಅಲೈನ್ ಮಾಡುತ್ತೆ ಅನ್ನೋದನ್ನ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು. ಇನ್ನೊಂದು ಸೆಷನ್ ನಮ್ಗೆ ಇದನ್ನೇ ಅಂದ್ರೆ ನೇಮ ಮತ್ತು ಶೀಲ ವೈಜ್ಞಾನಿಕ ಚಿಂತನೆ, ಇದ್ರ ಬಗ್ಗೆನೇ ನಮ್ಗೆ ಹೇಳಿದ್ರೆ ಇನ್ನಷ್ಟು ಕ್ಲಾರಿಟಿ ಬರ್ಬೋದೇನೋ ಅಂತ ನನ್ನ ಅನಿಸಿಕೆ. ಪ್ಲೀಸ್ ಥಿಂಕ್ ಆಫ್ ಇಟ್ ಸರ್. ಚನ್ನಬಸವಣ್ಣವರ ವಚನ ಸರಿಸುಮಾರು ನೋಡಿ, ಅವರು 12 ವಚನಗಳ ಮೂಲಕ ಈ ನೇಮ ಮತ್ತು ಶೀಲವನ್ನ ಎಷ್ಟು ಸರಳ ಸುಂದರ ಅಂದ್ರೆ, ಅವ್ರು ನಮಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾ ಎದುರ ಕುಂತು ಮಾತಾಡ್ತಿದ್ರು. ಎಷ್ಟು ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಈ ವಚನಗಳನ್ನ ಒಂದು ಪರಿಕಲ್ಪನೆಯನ್ನ ಕಟ್ಕೊಟ್ರು ಅಂದ್ರೆ ಹೆಡ್ಸ್ ಆಫ್ ಯು ಸರ್. ವಿ ಆರ್ ವೆರಿ ಮಚ್ ಪ್ರೌಡ್ ಆಫ್ ಯುವರ್ ವಿದ್ವಾಂಸತೆ. ಬಹಳ ಅದ್ಭುತವಾಗಿತ್ತು. ತೋಂಟದ ಸಿದ್ಧಲಿಂಗ ಯತಿಗಳ ವಚನಗಳ ಲಾಸ್ಟಿಗೆ ಕೋಟ್ ಮಾಡಿದ್ರೆ ಬಹಳ ಅದ್ಭುತವಾದಂಥ ಒಂದು ಅಂಗೇಂದ್ರಿಯಗಳು ಲಿಂಗೇಂದ್ರಿಯಗಳಾದಾಗ ನಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನೇಮ ಮತ್ತು ಶೀಲದನ್ನ ಆಚರಿಸಿದಾಗ ನಮ್ಮ ಬಾಡಿ ಎಷ್ಟು ಎಕ್ಸಾಗರೇಟ್ ಆಗುತ್ತೆ ಅಂತಕ್ಕಂಥ ಅದ್ಭುತವಾದಂಥ ಒಂದು ವಿಷಯವನ್ನ ನಮ್ಮ ಕಣ್ಣೆದುರಿಗೆ ತೆರೆದುಕೊಟ್ರಿ ಸರ್. ನಾನು ಆಗಲೇ ಹೇಳಿದಾಗೆ ನೇಮ ಮತ್ತು ಶೀಲ ವೈಜ್ಞಾನಿಕ ಚಿಂತನೆ, ಅದ್ರ ಬಗ್ಗೆನೇ ಇನ್ನೊಂದು ನಮಗೆ ಉಪನ್ಯಾಸವನ್ನ ನೀಡ್ರಿ ಅಂತ ಹೇಳ್ತಾ, ಅದ್ಭುತವಾದಂಥ ಒಂದು ಉಪನ್ಯಾಸವನ್ನು ನೀಡಿ ಸರ್. ತಮಗೆ ವಚನ ಮಂದಾರ ವೇದಿಕೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ವಚನ ಮಂದಾರ ವೇದಿಕೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿದ ತಮಗೂ ತುಂಬಾ ವಂದನೆಗಳು. ಗೌರವದ ಆಮೇಲೆ ನಿಮ್ ದರ್ಶನ ಆತಿಲ್ಲ, ಎಲ್ಲರದ್ದು ದರ್ಶನ ಆಯ್ತು. ತುಂಬಾ ಧನ್ಯವಾದ. ದಟ್ ಇಸ್ ಟ್ರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸರ್ ತಪ್ಪು ತಿಳಿಬಾರದು, ವಚನ ಸಾಹಿತ್ಯ ಮಂದಾರ. ಎಸ್ ಈಗ ಒಂದು 8 ದಿವಸದ ಹಿಂದೆ ನಮ್ಮ ಕಂಪನಿ ಫಾರ್ಮ್ ಆಗಿದೆ, ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಂತ ಅದು ಚೇಂಜ್ ಆಗಿದೆ. ತುಂಬಾ ಸಂತೋಷ ಸರ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇಟ್ಸ್ ಆನ್ ಎ ಗ್ಲೋಬಲ್ ಸ್ಕೇಲ್, ಅಂದ್ರೆ ಇಟ್ ಇಸ್ INC ಇನ್ಕಾರ್ಪೊರೇಟೆಡ್ ಕಂಪನಿ ಅಂತ. ಅವರ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಸೆಕ್ಷನ್ 8. ಅಂದ್ರೆ ವರ್ಲ್ಡ್ ವೈಡ್ ಇದಕ್ಕೆ ರಿಕಗ್ನಿಷನ್ ಇದೆ. ಎನಿವೇರ್ ವಿ ಕ್ಯಾನ್ ಕಂಡಕ್ಟ್ ಎಜುಕೇಶನ್ ಪ್ರೋಗ್ರಾಮ್ಸ್, ಹೆಲ್ತ್ ಪ್ರೋಗ್ರಾಮ್ಸ್, ಎನಿ ವಚನ ಸಾಹಿತ್ಯದ ಬಗ್ಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆ ಆಗಲಿ ಕಾರ್ಯಾಗಾರಗಳನ್ನ ಇನ್ ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ವಿ ಕ್ಯಾನ್ ಕಂಡಕ್ಟ್ ಅಂತಕ್ಕಂಥ ಒಂದು ವಿಷಯ ಹೆಮ್ಮೆ ಸಂಗತಿ. ನಮ್ಮ ಕರ್ನಾಟಕದಲ್ಲೇ ಸರಿಸುಮಾರು 7,000 ಟ್ರಸ್ಟ್ಗಳಿವೆ, ವಚನ ಸಾಹಿತ್ಯಕ್ಕೆ ಮೀಸಲಾದ ಟ್ರಸ್ಟ್ಗಳಿವೆ. ಅವ್ರು ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಕಷ್ಟ. ಆದ್ರೆ ವಿ ಕ್ಯಾನ್ ಗೋ ಎನಿವೇರ್ ಅಕ್ರಾಸ್ ದಿ ಗ್ಲೋಬ್ ಅಂತ ಒಂದು ಹೆಮ್ಮೆಯ ಸಂಗತಿ. ಪ್ರಪ್ರಥಮವಾಗಿ ನಾವು ಗ್ರಂಥಾಲಯವನ್ನ ಮಾಡುವಂತ ಒಂದು ಪ್ರಾಜೆಕ್ಟ್ ಅನ್ನ ಹಾಕೊಂಡಿದೀವಿ. ಅದಾದ್ಮೇಲೆ ಸ್ಯಾಟಲೈಟ್ ಟಿವಿಯನ್ನ ಮಾಡ್ತಾ ಇದೀವಿ. ಅಲಾಂಗ್ ವಿತ್ ಅದು ಒಂದೇ 20 ಎಕರೆ ಜಮೀನನ್ನು ಕೂಡ ತೆಗೆದುಕೊಂಡಿದೀವಿ. ಟಿವಿ ಚಾನೆಲ್ ಅಂದ್ರೆ ಈ ಕೇಬಲ್ ಮೂಲಕ ಬರೋದಲ್ಲ, ಇಟ್ಸ್ ಆನ್ ಅ ಗ್ಲೋಬಲ್ ಸ್ಕೇಲ್. ಅಂದ್ರೆ ಸಿಂಗಾಪುರ್ನಲ್ಲಿ 2 ಸಾರಿ ಹೋಗಿ ಬಂದು ಮ್ಯಾಗ್ನಾ ಮೀಡಿಯಾ ಕಾರ್ಪೊರೇಷನ್ ಜೊತೆ ಟೈ ಅಪ್ ಮಾಡ್ತಾ ಇದ್ವಿ. ವಿ ಆರ್ ಪರ್ಚೇಸಿಂಗ್ ಒಂದು ಸ್ಯಾಟಲೈಟ್ dedicated to Vachana literature. So, any corner of the world, we can access this Vachana Sahitya Mandara Foundation TV ಅಂತಕ್ಕಂಥದ್ದು. ಅಂದ್ರೆ ಒಂದು ಸ್ಟುಡಿಯೋ ಟೈಪ್ ನ ಇದು ಮಾಡಬೇಕು ಅಂತ ಹೇಳಿ ಸರ್. ನೀವು ರಿಪಬ್ಲಿಕ್ ಟಿವಿ ನೋಡ್ತೀರಾ? ಇಟ್ ಈಸ್ ಮೋರ್ ದನ್ ದಟ್. ಇನ್ ಫ್ಯಾಕ್ಟ್ ಅವರ್ ರಿಪಬ್ಲಿಕ್ ಟಿವಿನವರೇ they are helping us to get all the licenses. It will be on a global scale, around 60 to 80 crores rupees ಖರ್ಚಾಗುತ್ತೆ.
ವಿ ಆರ್ ಆನ್ ದ ವರ್ಜ್ ಆಫ್ ಇಟ್. ಲಾಂಚ್ ಮಾಡೋ ಇನ್ನೊಂದು ವರ್ಷದಲ್ಲಿ ಲಾಂಚ್ ಆಗುತ್ತೆ. ಲೆಟ್ ಅಸ್ ಸಿ ಹೌ ವಿಲ್ ಮಾರ್ಚ್ ಫಾರ್ವರ್ಡ್. ಓಕೆ ಸರ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಅಂತಾನು ಆಮೇಲೆ ಒಂದು ಇದಿರ್ಬೋದು. ಶಿವಪ್ರಕಾಶ್ ಸರ್ ಇದ್ದೀರಾ? ಶಿವಪ್ರಕಾಶ್ ಸರ್ ಇದ್ದಾರೆ. ನಾವು ಮತ್ತೆ ಬರುವಂತಹ ಬಸವ ಜಯಂತಿನಲ್ಲಿ ಶರಣ ಪರಂಪರೆಯನ್ನ ಒಂದು ಇದನ್ನ ಮಾಡಬೇಕು. ಅದು ನಮ್ಮ ಶಿವಪ್ರಕಾಶ್ ಅವರೇ ಅಲ್ಲಿ ಒಂದು ಇದನ್ನ ಬರೀತಾ ಇದ್ದಾರೆ. ತ್ರಿವಿಧ ದಾಸೋಹ ಅಥವಾ ಆ ರೀತಿ ಒಂದು ಕಾನ್ಸೆಪ್ಟ್ ಅನ್ನ ಏನೋ ಮಾಡ್ತಾ ಇದೀವಿ. ಅದಕ್ಕೆ ತಮ್ಮ ಹೆಲ್ಪ್ ಏನಾದ್ರು ಬೇಕಾಯ್ತು ಅಂದ್ರೆ ತಾವು ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಕು. ನಮ್ಮ ಬಸವ ಜಯಂತಿ ಪ್ರೋಗ್ರಾಮ್ ಅದೊಂದೇ ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ಮಾಡೋದು ಮಸ್ಕಟ್ ಅಲ್ಲಿ. ಪ್ರೋತ್ಸಾಹ ನಮ್ಮ ಕರ್ತವ್ಯ, ಸಹಾಯ ಮಾಡೋದು. ವಿ ವಿಲ್ ಡೂ ಇಟ್. ಓಕೆ ಓಕೆ ಮಾಡೋಣ ಅಂತ ಹೇಳ್ತಾ ಇಂದಿನ ಮಸ್ಕಟ್ನಲ್ಲಿ ಬಸವ ಜಯಂತಿ ಬಹಳ ಅದ್ದೂರಿಯಾಗಿ ಆಚರಿಸ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನ ಸಾಥ್ ಕೊಡೋದು ಇರ್ಬೋದು, ಎನಿ ಮಟೀರಿಯಲ್ ಸಪ್ಲೈ ಇರ್ಬೋದು. ನಾವು ವಿಲ್ ಡೂ ಇಟ್ ಅನ್ನ ಸರ್ವಿಸ್ ಬೇಸಸ್ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಪ್ನಾನಿಗಳು ಬಹಳಷ್ಟು ಎಕ್ಸಾಗ್ರೇಟ್ ಆಗ್ಬಿಟ್ರು. ನಮ್ಮ ಪ್ರೊಫೆಸರ್ ಕಡ್ಡಿ ಸರ್ ಅವರು ಮುಗಿಸೋದಕ್ಕಿಂತ ಮುಂಚೆನೆ ಅವರು ಸ್ಟಾರ್ಟೆಡ್ ಸ್ಪೀಕಿಂಗ್. ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ನಮ್ಮ ಪ್ರೊಫೆಸರ್ ಕಡ್ಡಿ ಸರ್ ಮಾತಾಡಿದ್ರು. ಸಂವಾದದಲ್ಲಿ ಪಾಲ್ಗೊಂಡಂಥ ಡಾಕ್ಟರ್ ಸಪ್ನಾ ಅನಿಗೋಳ ಅವ್ರಿಗೂ, ಇವತ್ತು ಆಗಿನ ಶಿವಾನಂದ ನಾಗಣ್ಣನವರಿಗೂ, ಶಿವಪ್ರಕಾಶ್ ಇನ್ಸಿ ಅವ್ರಿಗೂ, ಶ್ರೀ ನಂದೀಶ್ವರ್ ಸರ್ ಅವ್ರಿಗೂ, ಜಯಶ್ರೀ ಮೋಹನ್ ಅವ್ರು ನಂದು ನಿನ್ನೆ ಬಸವ ಸಮಿತಿಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಯಿತು. ವಚನ ದರ್ಶನ, ಅಪಸವ್ಯ ಮತ್ತು ಅಧ್ವಾನಗಳು. ತಾವು ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ರು. ನಿನ್ನೆನೆ ಅವ್ರದ್ದು ಪರಿಚಯ ಆಯಿತು. ಅವರು ಕೂಡ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಸಂವಾದದಲ್ಲಿ ಪಾಲ್ಗೊಂಡದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಶ್ರೀಮತಿ ರೇಖಾ ವಡ್ಕಣ್ಣವರ್, ಲಕ್ಷ್ಮೇಶ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಒಂದು ಟೀಮ್ ನಮ್ದು ಫಾರ್ಮ್ ಆಗಿದೆ. ರೇಖಾ ವಡ್ಕಣ್ಣ ಅವ್ರು ಇರ್ಬೋದು, ನಮ್ಮ ಅನುಪಮ ಪಾಟೀಲ್ ಹುಬ್ಬಳ್ಳಿ ಅವರು ಅನುಪಮ ಪಾಟೀಲ್ ಹುಬ್ಬಳ್ಳಿ ಅವ್ರು ಇರ್ಬೋದು, ಸುನೀತಾ ಅಂಗಡಿ ಅವ್ರು ಇರ್ಬೋದು. ಇಂಥ ಸುಮಾರು ಒಂದು 30 ಜನ ಆಲ್ರೆಡಿ ದೇ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ದಿಸ್ 3 years. ಟ್ರೈನ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ವೇದಿಕೆಯನ್ನ ಒದಗಿಸ್ಕೊಟ್ಟಿದ್ವಿ. ಅವರು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ಶ್ರೀಮತಿ ರೇಖಾ ವಡ್ಕಣ್ಣವರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ 8/3/2025 ಬಹಳ ಒಂದು ವಿಶಿಷ್ಟಪೂರ್ಣ ಒಂದು ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಗುರುನಾಥ್ ಬೂದಿಹಾಳ್ ಅವರು ಶ್ರೀ ಗುರುನಾಥ್ ಬೂದಿಹಾಳ್ ತುಮಕೂರಿನವರು ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗದ ಕುರಿತು ನಮಗೆ ತಮ್ಮ ಅನುಭವದ ನುಡಿಗಳನ್ನ ಉಣಬಡಿಸಲಿದ್ದಾರೆ. ಶ್ರೀ ಗುರುನಾಥ್ ಬೂದಿಹಾಳ್ ಅವರನ್ನು ನಾನು ಸರಿಸುಮಾರು 3 ವರ್ಷದಿಂದ ಬಲ್ಲೆ. ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆಗಳನ್ನ ಅವರು ಪ್ರಸ್ತುತಪಡಿಸುವುದರಲ್ಲಿ ಬಹಳ ಪ್ರಬುದ್ಧ ಚಿಂತಕರು. ಹಾಗಾಗಿ ಮುಂದಿನ ವಾರವೂ ಇದೇ ತರ ಸೇರ್ಕೊಂಡು ವಚನ ಸಾಹಿತ್ಯದ ತೇರನ್ನ ಎಳೆಯುವಂಥ ಜವಾಬ್ದಾರಿಯನ್ನ ನಾವು ಎಲ್ಲರೂ ವಹಿಸೋಣ ಅಂತ ಹೇಳ್ತಾ ಮುಂದಿನ ವಾರ ಸೇರೋಣ ಅಂತ ಹೇಳ್ತಾ ಈ ನನ್ನ ಶರಣು ಸಮರ್ಪಣೆಗೆ ವಿದಾಯವನ್ನು ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಅವ್ರಿಗೂ ಹಾಗೂ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಯನ್ನು ಹೇಳ್ತಾ ನನ್ನ ಈ ಸರ್ ಇದು ಜೂಮ್ ಮೀಟ್ ಯಾಕೋ ಸ್ವಲ್ಪ ಎಂಟರ್ ಆಗೋದು ಎಲ್ಲರಿಗೂ ಸಮಸ್ಯೆ ಆಗೈತಿ ಇವತ್ತ. ಮತ್ ಇದಕ್ಕೆ ಏನ್ರಿ ಸರಳ ಉಪಾಯ ಏನ್ರಿ? ಗೂಗಲ್ ಮೀಟ್ ಇದಕ್ಕಿಂತ ಇದು ಚಲೋ ಹೆಂಗ? ನನಗ ಅರ್ಥ ಆಗ್ಲಿಲ್ಲ. ಗೂಗಲ್ ಮೀಟ್ ಒಂದ್ ವಾರ ಆಗದಿ ಸರಳ ಈಸಿ ಆಗಿತ್ತು. ಅದು ಈಸಿ ಆಗ್ತದ್ರಿ, ಆದ್ರೆ ಅದು ನಮಗೆ ಸೂಟ್ ಆಗಲ್ಲ. ಯಾಕಂದ್ರೆ ಇಟ್ಸ್ ಆನ್ ಅ ಗ್ಲೋಬಲ್ ಸ್ಕೇಲ್. ಅದು 100 ಜನ 150 ಜನ ಸೇರ್ತದೆ. ಆಮೇಲೆ ಇದು ಝೂಮ್ ಮೀಟು ಇಟ್ಸ್ ಅ ಬಿಸ್ನೆಸ್ ಎಂಟಿಟಿ. ರೈಟ್ ರೆಕಾರ್ಡಿಂಗ್ ಮಾಡೋದು. ಓಕೆ ಸರ್, ಓಕೆ. ಅಂದ್ರೆ 30-35 ಸಾವಿರ ಜನ ಸೇರೋದ್ರಿಂದ ಗೂಗಲ್ ಮೀಟ್ ನಮಗೆ ಸೂಟಬಲ್ ಆಗಲ್ಲ. ನಂಬರ್ ಈಸಿ ಟು ಆಕ್ಸೆಸ್. ಅಲ್ಲಿ ಕೇವಲ 100 ಮಂದಿಗೆ ಅಷ್ಟ ಲಿಮಿಟ್ ಐತಿ. ಎಸ್ ಸರ್, ಎಸ್. ಅಲ್ಲ, ಅಲ್ಲಿನೂ ಸಾಕಷ್ಟು ಜನ ಸೇರ್ಬೋದು. ಯಾಕಂದ್ರೆ ಅದನ್ನ ಲೈಸೆನ್ಸ್ ತಗೊಂಡ್ರೆ ವಿ ಕ್ಯಾನ್ ರೀಚ್ ಅಪ್ ಟು ಅರೌಂಡ್ 10,000. ಬಟ್ ದಿಸ್ ಈಸ್ ಅನ್ಲಿಮಿಟೆಡ್. ನಮ್ದು ಎಸ್ ಸರ್, ವರ್ಷಕ್ಕೆ ಸರಿಸುಮಾರು 1.5 ಲಕ್ಷ ರೂಪಾಯಿನೂ ಕಟ್ತೀವಿ ನಾವು. ಐ ಡೋಂಟ್ ನೋ, ನಮ್ಮ ಶಂಭು ಹಿರೇಮಠ ಅವರು ಅದರ ನೇತೃತ್ವ ವಹಿಸ್ಕೊಂಡಿದ್ದಾರೆ. 30 ದೇಶಗಳಿಗೆ ತಲುಪೋದ್ರಿಂದ ಈ ಝೂಮ್ ಮೀಟು ನಮಗೆ ಕ್ಲಾರಿಟಿ ಇರುತ್ತೆ ಮತ್ತು ಕ್ಲಾರಿಟಿ
ರಿಕಾರ್ಡಿಂಗ್ ಫೆಸಿಲಿಟಿನೂ ಇರುತ್ತೆ ಅಂತಕ್ಕಂಥ ಇದರಲ್ಲಿ ನಾವು ತಗೊಂಡಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರೇಖಾ ಉಳ್ಕಣ್ಣವರ್ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಸರ್ ವಿಜಯ್ ಕುಮಾರ್ ಸರ್. ಹಾ ಹೇಳಿಮ್ಮ. ಹಾ ನಾನ್ರಿ ಸರ್ ಹಾವೇರಿಯಿಂದ ಪುಷ್ಪಾ ಶೆಲ್ಲೋಡಿ ಮಠ ಮಾತಾಡ್ತಿರೋದು. ನೀವು ಕಾಣ್ಲೇ ಇಲ್ಲ ನನ್ಗೆ. ಮೊದಲನೇ ಲ್ಯಾಪ್ಟಾಪ್ ನಿಂದ ಜಾಯ್ನ್ ಆಗಿದ್ದೆ ಸರ್ ನಾನು. ಓಕೆ ಓಕೆ, ಹೇಳಿ ಹೇಳಿ ಹೇಳಿ. ಸರ್ ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ಹೇಳಿ ಹೇಳಿ ಹೇಳಿ. ಸರ್ ಬಸವರಾಜ್ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ಬಹಳ ಸರಳವಾಗಿದ್ದೀರಿ, ಸರಳವಾದ ವಿಚಾರಗಳನ್ನ ಬಹಳಷ್ಟು ಮನಮುಟ್ಟುವಂತೆ ಹೇಳಿದ್ರಿ. ಮತ್ತೆ 3 ವಿಷಯಗಳನ್ನ ನೀವು ಬಹಳ ಚೆನ್ನಾಗಿ ಇಲ್ಲಿ ಪ್ರಸ್ತಾವನೆ ಮಾಡಿದ್ದೀರಿ. ಒಂದು ಸ್ಥಿತಪ್ರಜ್ಞೆಯನ್ನ ಹೇಗೆ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅನ್ನೋದು, ಬಂದದನ್ನ ಲೈಫ್ ಟೈಮ್ ನಲ್ಲಿ ಹೆಂಗ್ ಕೈಗೊಳ್ಬೇಕು ಅನ್ನೋದು, ಮತ್ತೆ ಸಂತೃಪ್ತಿಯೇ ಜೀವನ್ ಮುಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀರಿ. ಮತ್ತೆ ಜೊತೆಗೆ ಸಮತೆ ಮತ್ತು ಸಮಾಧಾನವೇ ಯೋಗ ಅಂತ. ಇವತ್ತು ಬಹಳ ಒಳ್ಳೆಯ ಉಪನ್ಯಾಸವನ್ನ ನಾವು ಕೇಳಿದ್ದೇವೆ. ವಿಜಯ್ ಕುಮಾರ್ ಸರ್ ಹೇಳಿದಂಗೆ ಇನ್ನೊಂದು ಸೆಷನ್ ನಲ್ಲಿ ತಾವು ಇದನ್ನ ರಸ ಮತ್ತು ನಿಯಮ ಮತ್ತು ಶೀಲ ಅಂತ ಇನ್ನಷ್ಟು ವಿಸ್ತರಿಸ್ಕೊಂಡು ಹೇಳಿದ್ರೆ ನಮ್ಮೆಲ್ಲರಿಗೂ ಮತ್ತಷ್ಟು ಒಳ್ಳೆಯ ಅನುಭವವನ್ನ ಕೇಳುವ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ವಚನ ಮಂದಾರ ವೇದಿಕೆಯಿಂದ ತುಂಬ ಹೃದಯದ ಧನ್ಯವಾದಗಳು, ಶರಣಾರ್ಥಿಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ವಿಜಯ್ ಕುಮಾರ್ ಸರ್ ಅಭಿನಂದನೆಗಳು ಸರ್. ಪುಸ್ತಕ ಬಿಡುಗಡೆಯಾಗಿದೆ, ಹೊಸ ಫೌಂಡೇಶನ್ ಆಗಿದೆ. ಅಭಿನಂದನೆಗಳು ಸರ್. ಶರಣಾರ್ಥಿಗಳು ಸರ್. ರೇಖಾ ಮೇಡಮ್, ಕಂಟ್ರೋಲ್ ದ ಮೀಟಿಂಗ್ ಪ್ಲೀಸ್. ಮ್ಯೂಟ್ ತೆಗಿರಿ, ಮ್ಯೂಟ್ ತೆಗಿರಿ. ಇವತ್ತಿನ ದಿನ ನಡೆದಂತಹ ಒಂದು ಪ್ರೊಫೆಸರ್ ಬಸವರಾಜ್ ಕಡ್ಡಿ ಸರ್ ಅವರಿಂದ ಕೊಟ್ಟಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟ ಕಾರ್ಯಕ್ರಮ ಎಂದು ನಾನು ಭಾವಿಸ್ತೇನೆ. ಇನ್ನಷ್ಟು ಹೆಚ್ಚಿನ ಉಪನ್ಯಾಸಗಳು ಒಂದು ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ನೀಡಲು ಅವಕಾಶವನ್ನು ಶ್ರೀಯುತ ಡಾಕ್ಟರ್ ವಿಜಯ್ ಕುಮಾರ್ ಕಮಾರ್ ಸರ್ ಅದೇ ರೀತಿ ಮುಗಿದೊಮ್ಮೆ ಪ್ರೊಫೆಸರ್ ಬಸವರಾಜ್ ಕಡ್ಡಿ ಸರ್ ಇವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ಎಲ್ಲ ಸಮಸ್ತ ಶರಣರುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಈ ಒಂದು ವಚನ ಮಂದಾರ ವೇದಿಕೆಯ ಆತ್ಮೀಯ ಸಹೋದರರು ಆಗಿರುವಂತಹ ಶಿವಪ್ರಕಾಶ್ ಸರ್ ಮಸ್ಕರ್ ಹಾಗೂ ಸಪ್ನಾ ಮೇಡಮ್, ನಂದಿ ಸರ್, ಜಯದೇವಿ ಮೋಹನ್ ಮೇಡಮ್, ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಮುಂದಿನ ಶನಿವಾರ 8ನೇ ತಾರೀಕು ಮಾರ್ಚ್ ನಂದು ನಡೆಯುತ್ತಿರುವಂತಹ ಈ ಒಂದು ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಒಂದು ಉಪನ್ಯಾಸಕ್ಕಾಗಿ ಕೊಟ್ಟಂತಹ ವಿಷಯ ಇಷ್ಟಲಿಂಗ, ಪ್ರಾಣಲಿಂಗ ಹಾಗೂ ಭಾವಲಿಂಗ ಎನ್ನುವಂತಹ ಒಂದು ವಿಶಿಷ್ಟ ಶೀರ್ಷಿಕೆಯ ಅಡಿಯಲ್ಲಿ ಉಪನ್ಯಾಸವನ್ನು ನೀವೆಲ್ಲರೂ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಾಹಿತ್ಯ ವೇದಿಕೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸುವ ಹಾಗೆ ನೀವೆಲ್ಲರೂ ಶ್ರಮಿಸೋಣ. ಹಾಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶರಣ ಬಂಧುಗಳು ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು.